ತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ಕೃಷ್ಣನ ಬಗೆಗೆ 3-4 ಶ್ಲೋಕಗಳನ್ನು ಹೇಳ್ತಾ ಕುರುಕ್ಷೇತ್ರದಲ್ಲಿ ಭೀಮ, ಅರ್ಜುನ ಮೊದಲಾದ ಎಲ್ಲ ವೀರರ ಒಳಗಡೆ ನಿಂತು ದೇವರೇ ಆ ರೂಪದಿಂದ ಇದ್ದು ಏಕೆಂದರೆ ದೇವರು ಸರ್ವ ಶಬ್ದವಾಚ್ಯ, ಅವನೇ ಭೂಮಿಯ ಭಾರವನ್ನು ಕಡಿಮೆ ಮಾಡಿದ ಅನ್ನುವ ಅಂಶವನ್ನು ಹೇಳಿದರು. ಆಮೇಲೆ ಮೋಹಕ ಆಗುವಂತೆ ಒಂದು ಮಾತು, ಅವರೆಲ್ಲ ದೇವರ ಮನೆಗೆ ಹೋದರು ಅಂತ. ದ್ವೇಷ ಮಾಡಿದವರು ದೇವರ ಮನೆಗೆ ಹೋದರೆ ಅಂದರೆ ಅದಕ್ಕೆ ಮಧ್ವಾಚಾರ್ಯರು ಹೇಳಿದರು, ಅಂಧಂತಮಸ್ಸನ್ನು ಆರಂಭಿಸಿಕೊಂಡು ಮುಕ್ತಿಯ ತನಕ ಯಾವುದು ದೇವರ ಮನೆಯಲ್ಲ, ಎಲ್ಲವೂ ದೇವರ ಮನೆಯೇ. ಆದರೆ ಅಲ್ಲಿ ಅವರಿಗೆ ದುಃಖ ಅಭಿವ್ಯಕ್ತ ಆಗತ್ತೆ ಅಂಧಂತಮಸ್ಸಿನಲ್ಲಿ. ಅದು ವಿಶೇಷ ಸಾಮಾನ್ಯ ವಚನವೇ ವಿನಃ ಬೇರೆ ಅಲ್ಲ. ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತಂದರೆ ಅಲ್ಲಿ ದೇವರು ಇರಲ್ಲ ಅಂತ ಅರ್ಥ ಅಲ್ಲ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿಯೂ ನೀವು ಯೋಚನೆ ಮಾಡಬಹುದು ಅನ್ನೋದನ್ನು ವೇದವ್ಯಾಸರು ನಿರೂಪಣೆ ಮಾಡಿದರು. ಇನ್ನು ವೇದವ್ಯಾಸಾವತಾರದ ಬಗ್ಗೆ 2ನೇ ಸ್ಕಂಧದಲ್ಲಿ 7ನೆಯ ಅಧ್ಯಾಯದಲ್ಲಿ ಬ್ರಹ್ಮದೇವರು ಹೇಳ್ತಾರೆ. ಅದು ಹೀಗಿದೆ: ಕಾಲೇನ ಮೀಲಿತದೃಚಾಂ ಅವಮೃಶ್ಯ ನೃಣಾಂ ತೋಕಾಯುಷಾಂ ತ್ವನಿಗಮೋ ಬತ ದೂರಪಾರಃ ಆವಿರ್ಹಿತಸ್ತ್ವನುಯುಗಂ ತಹಿ ಸತ್ಯವತ್ಯಾಂ ವೇದದ್ರುಮಂ ವಿಟಪಶೋ ವಿಭಜಿಷ್ಯತಿ ಸ್ಮ. ಕಾಲೇನ ಮೀಲಿತದೃಶಾಂ, ಕಲಿಗಾಲದಿಂದ ಕುರುಡಾದ, ತೋಕಾಯುಷಾಂ, ಅತ್ಯಂತ ಅಲ್ಪ ಆಯುಷ್ಯ ಇರುವ, ನೃಣಾಂ, ಮನುಷ್ಯರಿಗೆ, ಸ್ವನಿಗಮಃ, ಅವರು ಅಧ್ಯಯನ ಮಾಡಬೇಕಾದ ವೇದ, ದೂರಪಾರಃ, ದೂರವಾಗಿ ಹೋಯಿತು. ಆಗ ಅನುಯುಗಂ ಆವಿರ್ಹಿತ, ಪ್ರತಿ ಯುಗದಲ್ಲಿಯೂ ಕೂಡ ಸತ್ಯವತ್ಯಾಂ ಆವಿರ್ಹಿತ, ಸತ್ಯವತಿಯಲ್ಲಿ ಅವತರಿಸಿ ವೇದದ್ರುಮಂ, ವೇದವೆಂಬ ಮರವನ್ನು ವಿಟಪಶಃ, ಶಾಖೆ ಶಾಖೆಯಾಗಿ ವಿಭಜಿಷ್ಯತಿ ಸ್ಮ, ವಿಭಾಗ ಮಾಡ್ತಾನೆ. ಇಲ್ಲಿ ಸ್ಮ ಅನ್ನೋದು ಭೂತಕಾಲವನ್ನು ಹೇಳುತ್ತೆ, ವಿಭಜಿಷ್ಯತಿ ಅಂತನ್ನೋದು ಫ್ಯೂಚರ್ ಟೆನ್ಸನ್ನು ಹೇಳುತ್ತೆ. ಒಂದು ಥರ ಕನ್ನಡದಲ್ಲಿ ಇದನ್ನು ಹೇಳೋದಾದರೆ ನಾಳೆ ಮಾಡಿದ ಅಂತ ಹೇಳಿದ ಹಾಗೆ, ಅಥವಾ ನಿನ್ನೆ ಮಾಡ್ತಾನೆ ಅಂತ ಹೇಳಿದ ಹಾಗೆ. ಪುರಾಣ ಯಾಕೆ ಈ ರೀತಿ ಪ್ರಯೋಗ ಮಾಡುತ್ತೆ ಅನ್ನೋದನ್ನು ನಾವೀಗಾಗಲೇ ನೋಡಿದ್ದೇವೆ. ಪ್ರತಿ ಯುಗದಲ್ಲಿಯೂ ವೇದವ್ಯಾಸರು ಬರ್ತಾರೆ. ಆದರೆ ಆ ವೇದವ್ಯಾಸ ಸ್ಥಾನಕ್ಕೆ ಬಂದವರು ನಾರಾಯಣ ಹೌದಾ ಅಲ್ವಾ ಅದು ಆಮೇಲೆ ಗೊತ್ತಾಗತ್ತೆ. ಅದರ ಬಗ್ಗೆ ಆಚಾರ್ಯರು ಬೆಳಕು ಚೆಲ್ತಾರೆ. ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೇ ಯುಗೆ ಕೃಷ್ಣ
ಸತ್ಯವತ್ಯಾಮಜಾಯತ. 3, 7, 16, 25, 28 ಈ ದ್ವಾಪರ ಯುಗದಲ್ಲಿ ವೇದವ್ಯಾಸರು ಸತ್ಯವತಿಯಲ್ಲಿ ಹುಟ್ಟುತ್ತಾರೆ. ಅದು ನಾರಾಯಣನೇ ಸತ್ಯವತಿಯಲ್ಲಿ ಹುಟ್ಟೋದು. ವ್ಯಾಸಾಚಾರ್ಯಸ್ತು ಪೂರ್ವೇಶು 1, 2, 4, 5, 6, 8 ಈ ತರಹ ದ್ವಾಪರ ಯುಗದಲ್ಲಿ, ಅಂದರೆ ಈ ಸಂಖ್ಯೆಗಳನ್ನು ಬಿಟ್ಟು 3, 7, 16, 25, 28 ಬಿಟ್ಟು ಬೇರೆ ಯುಗಗಳಲ್ಲಿ ವೇದವ್ಯಾಸರಿಗೆ ಪಾಠ ಹೇಳ್ತಾನೆ. ಈ ಯುಗಗಳಲ್ಲಿ ತಾನೇ ವೇದವ್ಯಾಸನಾಗಿ ಬರ್ತಾನೆ. ಬೇರೆಯ ಜೀವರು ವೇದವ್ಯಾಸರಾದಾಗ ವೇದ ವಿಭಾಗ ಮಾಡ್ತಾರೆ, ಮಹಾಭಾರತದ ಶುದ್ಧ ಪಾಠವನ್ನು ಜಗತ್ತಿಗೆ ಕೊಡ್ತಾರೆ. ಇವನೇ ನಾರಾಯಣನೇ ವ್ಯಾಸ ಪದವಿಯೊಳಗಡೆ ಕಾಣಿಸಿಕೊಂಡಾಗ ಮಹಾಭಾರತವನ್ನು ಅವನೇ ರಚನೆ ಮಾಡ್ತಾನೆ, ಪುರಾಣಗಳನ್ನು ಅವನೇ ರಚನೆ ಮಾಡ್ತಾನೆ, ವೇದ ವಿಭಾಗ ಮಾಡೋದಿದ್ದೇ ಇದೆ. ವ್ಯಾಸಾಚಾರ್ಯಸ್ತು ಪೂರ್ವೇಶಾಂ ಚರಮೇ ಸ್ವಯಮೇವತು ವಿವ್ಯಾಸ ವೇದಾಂಶ್ಚಕ್ರೇ ಚ ಭಾರತಂ ವೇದ ಸಂಹಿತಂ ಇತಿ ಚ. ಮಹಾಭಾರತವನ್ನು ರಚನೆ ಮಾಡಿದ್ದು 28ನೆಯ ದ್ವಾಪರ ಯುಗದಲ್ಲಿ. ಅಲ್ಲಿಗಿಂತ ಮೊದಲು ಪುರಾಣಗಳನ್ನು ರಚನೆ ಮಾಡಿದ್ದು ಏನಿತ್ತು ಅದನ್ನು ಆ ವೇದವ್ಯಾಸರಿಗೆ ಪಾಠ ಹೇಳಿ ಮುಂದುವರೆದಿದ್ದು. ಇದೆಲ್ಲವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ವೇದವ್ಯಾಸರು ಆವಿರ್ಭಾವವಾದ 3ನೇ ವರ್ಷಕ್ಕೆ, ಅಂದರೆ ಈಗಿನ ಲೆಕ್ಕದಲ್ಲಿ ಅವರಿಗೆ 3 ವರ್ಷ ಆಗಿದ್ದಾಗ ಮಹಾಭಾರತವನ್ನು ರಚನೆ ಮಾಡಿದ್ರು ಅಂತ ಮಹಾಭಾರತದಲ್ಲಿ ಇದೆ, ಆದಿಪರ್ವದಲ್ಲಿ. ಅದನ್ನು ಅರಗಿಸಿಕೊಳ್ಳಲಿಕ್ಕಾಗದೆ ಬಹಳ ಜನ ಮಹಾಭಾರತ ಇಡೀ ಕಥೆಯನ್ನು ಕಂಪೈಲ್ ಮಾಡಲಿಕ್ಕೆ 3 ವರ್ಷ ಆಯಿತು ಅಂತ ಅರ್ಥ ಮಾಡಿದ್ದಾರೆ. ಯಾಕೆಂದರೆ ಆ ತರಹದ ಒಂದು ಬುದ್ಧಿಮತ್ತೆ ಇದೆ ಅನ್ನೋದನ್ನೇ ಒಪ್ಪಿಕೊಳ್ಳಿಕ್ಕೆ ಆಗದ ಈಗೋ ಕಾಣಿಸುತ್ತೆ ಅಲ್ಲಿ. ನಮಗಿಂತ ಹಿಂದೆ ಪ್ರಿಮಿಟಿವ್ ಸೊಸೈಟಿ ಅಂತ ನಾವು ಯಾವುದನ್ನು ಕರಿತೇವೆ, ಅಲ್ಲಿ ಈ ತರಹದ ಬುದ್ಧಿವಂತಿಕೆಯೇ ಸಾಧ್ಯವೇ ಇಲ್ಲ. ಅದು ದಟ್ ವಾಸ್ ಪ್ರಿಮಿಟಿವ್ ಸೊಸೈಟಿ ವಿಚ್ ವಾಸ್ ನಾಟ್ ಸ್ಟ್ರಾಂಗ್ಲಿ ಟೆಕ್ನೋಕ್ರ್ಯಾಟ್ ಅಂತ ತಲೆನಲ್ಲಿ ಎಲ್ಲರಿಗೂ. ಆ ಟೆಕ್ನಾಲಜಿ ಇರಲೇ ಇರಲಿಲ್ಲ ಆವಾಗ. ಈ ಅಹಂಕಾರ ಇತ್ತೀಚೆಗೆ ನಮ್ಮನ್ನು ಕಾಡ್ತಾ ಇದೆ. ನಾವು ಹಿಂದಿನವರಿಗಿಂತ ಬುದ್ಧಿವಂತರು ಅನ್ನೋದು. ವಸ್ತುತಃ ಎಲ್ಲ ಕಾಲದಲ್ಲಿ ಬುದ್ಧಿವಂತರಿರ್ತಾರೆ, ಎಲ್ಲ ಕಾಲದಲ್ಲಿಯೂ ದಡ್ಡರಿರ್ತಾರೆ. ಅವರ ಸುತ್ತಮುತ್ತಲಿನ ಅಗತ್ಯಗಳು ಏನಿದೆಯೋ, ಸುತ್ತಮುತ್ತಲಿನ ಪರಿಸರ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿ ಸಾಗುತ್ತಾ ಇರ್ತಾರೆ. ಅದರಿಂದ ನಾವು ಹಿಂದೆ ಬುದ್ಧಿವಂತರೇ ಇರಲಿಲ್ಲ ಅಂತ ಹೇಳೋದು ಓವರ್. ಇನ್ನು ಕೆಲವು ಸಾಂಪ್ರದಾಯಿಕರಿದ್ದಾರೆ, ಹಿಂದಿನವರು ಮಾತ್ರ ಬುದ್ಧಿವಂತರು ಅಂತ ಹೇಳ್ತಾರೆ. ಈ 2 ಅತಿರೇಕಗಳು. ನೀವು ಯಾರನ್ನೇ ಕೇಳಿ, ವಿಶೇಷತಃ ಮಾಧ್ವರು, ನೀವು ಹಿಂದೆ ಅವ್ರನ್ನೆಲ್ಲ ಹೇಳಿ, ಎಲ್ಲರೂ ಬುದ್ಧಿವಂತರು, ಎಲ್ಲರೂ ಅಪರೋಕ್ಷ ಜ್ಞಾನಿಗಳು, ಎಲ್ಲರೂ ಗುರುತಾರ್ವಭೌಮರೇ. ಏನು ಒಂದು ಹೇಳಲಿಕ್ಕೊಂದು ನಾಚಿಕೆ ಬೇಡವಾ? ಹೇಳಬೇಕಾದ್ರೆ ನಾವು ಯಾವುದನ್ನು ಹೇಳ್ತಾ ಇದ್ದೇವೆ ಅನ್ನೋ ಎಚ್ಚರ ಬೇಡವಾ ನಮಗೆ? ಇದು ಒಂದು. ಇನ್ನು ಒಂದು ಸ್ವಲ್ಪ ಹೊರಗಡೆ ಓದಿದ ಅಂತ ಇಟ್ಟುಕೊಳ್ಳಿ, ಸ್ವಲ್ಪ ಸಾಫ್ಟ್ವೇರ್ ಇಂಜಿನಿಯರೋ ಅಥವಾ ಸೈಂಟಿಸ್ಟೋ ಆಗ್ತಾಯಿದ್ರೆ ಹಿಂದಿನವರೆಲ್ಲ ದಡ್ರು ಅವನ ಪ್ರಕಾರ. ಈ 2 ಅತಿರೇಕಗಳ್ರಿ. ಹಾಗಲ್ಲ, ಎಲ್ಲ ಕಾಲದಲ್ಲಿಯೂ ಬುದ್ಧಿವಂತರಿದ್ದಾರೆ, ಎಲ್ಲ ಕಾಲದಲ್ಲಿಯೂ ದಡ್ಡರಿದ್ದಾರೆ. ನಮಗಿಂತ ಪ್ರಾಚೀನವಾದ ಭಾರತದಲ್ಲಿ ಈ ಥರದ ಬುದ್ಧಿವಂತರಿದ್ದಾರೆ ಅನ್ನೋದನ್ನು ಅರಗಿಸಿಕೊಳ್ಳಲಿಕ್ಕಾಗದೆ ವಿದೇಶಿಯರು ಹೇಳಿದರು ಮಹಾಭಾರತ ಅನ್ನೋದು ಹಲವಾರು ವೇದವ್ಯಾಸರು ಬಂದು ರಚನೆ ಮಾಡಿರೋದು, ಅಥವಾ ಮಹಾಭಾರತ ಕಥೆಯನ್ನು ಬೆಳೆಸಿದವರು, ಹಿಗ್ಗಿಸಿದವರೆಲ್ಲ ವೇದವ್ಯಾಸರು ಅಂತ ಹೇಳ್ತರು ಅಂತ. ಅದು ಯಾವುದಕ್ಕೂ ಪ್ರೂಫ್ ಇಲ್ಲ.
ಈ PS ರಂಗನ್ ಅಂತನ್ನುವವರು ಮನು ಅಂತನ್ನುವ ಹೆಸರಿನಲ್ಲಿ ಮಹಾಸಂಪರ್ಕ ಅಂತ ಮಹಾಭಾರತದ ಬಗ್ಗೆ ಒಂದು ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಏನೋ ಸರಿಯೇ, ಅದರಲ್ಲಿ 2 ಭಾಗ ಮಾಡಿದ್ದಾರೆ, ತರ್ಕ ಮತ್ತು ಸಾಧ್ಯ ಅಂತ. ತರ್ಕ ಅಂತಂದರೆ ಹೀಗ್ಯಾಕೆ ಇರಬಾರದು, ಅತೀಂದ್ರಿಯವಾದ ವಸ್ತುಗಳು ಹೀಗ್ಯಾಕೆ ಇರಬಾರದು, ಅವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಹೀಗ್ಯಾಕೆ ಇರಬಾರದು ಅಂತ ಮೂಲಭೂತವಾಗಿ ಎರಿಕ್ ಫ್ಯಾನ್ ಡ್ಯಾನಿಕೇನ್ ಅಂತನ್ನುವ ಒಬ್ಬ ಜರ್ಮನ್ ಲೇಖಕನ ಚಾರಿಯಟ್ಸ್ ಆಫ್ ಗಾಡ್ ಅಂತ, ಅದು ಜರ್ಮನ್ನಲ್ಲಿ ಏನೋ ಇದೆ, ಇವರು ಇಂಗ್ಲೀಷಿನಲ್ಲಿ ಅನುವಾದ ಮಾಡಿರೋದು, ಅದನ್ನು ನೋಡಿಕೊಂಡು ಅವರು ಬಿಲ್ಡ್ ಮಾಡಿರುವಂತಹ ಒಂದು ತರ್ಕ. ಕೆಲವು ಒಳ್ಳೆ ತರ್ಕಗಳಿದೆ. ಇನ್ನು ಸಾಧ್ಯ ಅಂತ, ಪ್ರಾಯ ಹೀಗಿದ್ದಿರಬಹುದು, ಇದನ್ನು ಹೇಳಲಿಕ್ಕೆ ಇವರು ಈ ರೀತಿ ಮಾಡಿರ್ಬೋದು ಅಂತ. ಅದಕ್ಕೆ ಪ್ರೂಫ್ ಇಲ್ಲ, ಯಾಕೆಂದರೆ ಅವ್ರಿಗೆ ಅದನ್ನು ಹೇಳಬೇಕು ಅಂತಂದಿದ್ರೆ ಅದನ್ನೇ ಹೇಳೋರು. ಮಕ್ಕಳು ಬಾಯಿ ತಪ್ಪಿ ಏನೋ ಹೇಳಲಿಕ್ಕೇನೋ ಹೇಳ್ತಾ ಇರ್ತಾರೆ. ಚಿಕ್ಕ ಮಗು ಮಾತು ಕಲಿಯುವಾಗ ಅಮ್ಮ ಸಾವು ಬೇಕು ಅನ್ನತ್ತೆ, ಓ ಸಾರು ಅಂತ ಹೇಳುವ ಹಾಗೆ ಅಷ್ಟು ದಡ್ರ ಹಿಂದಿನವರು ಬೇಕಿಲ್ಲ. ಈ 2 ಓವರ್. ಅವಾಗ ದಡ್ರೇ ಇರಲಿಲ್ಲ, ಅವಾಗ ಬುದ್ಧಿವಂತರೇ ಇರಲಿಲ್ಲ. ಈ 2 ತೀರ ಓವರ್, ಬಹಳ ಅಪಾಯಕಾರಿ ಜಗತ್ತಿಗೆ. ಅವ್ರು ಯಾಕೆ ಅಂತ ಹೇಳಿದ್ರೆ, ನಾನು ಹೇಳಿದ್ದು ಯಾಕೆ ಅಂದರೆ, ವಿದೇಶೀಯರು ವೇದವ್ಯಾಸರ ಆ ಬುದ್ಧಿಮತ್ತೆಯನ್ನು ಅಥವಾ ವೇದವ್ಯಾಸರ ಆ ಅಗಾಧವಾದ ಪ್ರಜ್ಞೆಯನ್ನು ಒಪ್ಪಿಕೊಳ್ಳಲಿಕ್ಕಾಗದೆ ಬಹಳ ಜನ ವೇದವ್ಯಾಸರು ಒಂದು ಮಹಾಭಾರತ ಬರೆದಿದ್ದಾರೆ ಎಂದರು. ಆದರೆ ನಾವು ಬಹಳ ಜನ ವೇದವ್ಯಾಸರನ್ನು ಒಪ್ತೇವೆ, ಆದರೆ ಅವರೆಲ್ಲರೂ ಮಹಾಭಾರತ ಬರೆದಿದ್ದಾರೆ ಅಂತಲ್ಲ. ಮತ್ತು ಅವರೆಲ್ಲರೂ ಬಂದದ್ದು ಬೇರೆ ಬೇರೆ ದ್ವಾಪರ ಯುಗದಲ್ಲಿ. ಅದರಲ್ಲಿ 3, 7, 16, 25, 28 ಈ 5 ಬಾರಿ ಸ್ವಯಂ ನಾರಾಯಣನೇ ವೇದವ್ಯಾಸನಾಗಿ ಬಂದದ್ದು ಅಂತ. ಎಷ್ಟೋ ಜನ ವೇದವ್ಯಾಸರನ್ನು ದೇವರು ಅಂತ ಒಪ್ಪಲ್ಲ, ಕಶ್ಚನ ಋಷಿ ಅಂತಾರೆ. ಹೀಗೆಲ್ಲ ಏನೇನೋ ಆಗಿದೆ. ವೇದವ್ಯಾಸರ ಬಗೆಗೆ ಶುದ್ಧವಾದ ಕಲ್ಪನೆಯೇ ಇಲ್ಲ. ಅದನ್ನು ಮೊದಲು ಕೊಟ್ಟವರು ಮಧ್ವಾಚಾರ್ಯರು. ನೀವು ಬೇರೆ ಯಾವುದೇ ಗ್ರಂಥಗಳಲ್ಲಿ ನೋಡಿ, ಇಡೀ ಭಾರತದಲ್ಲಿ ಭಾಗವತವನ್ನು ಓದುವ ಎಷ್ಟು ಸಂಪ್ರದಾಯಗಳಿದೆ, ಭಾಗವತವನ್ನು ತಲೆಯ ಮೇಲೆತ್ತಿ ತಿರುಗುವ ಎಷ್ಟು ಸಂಪ್ರದಾಯಗಳಿದೆ. ಅವ್ರು ಯಾರೂ ವೇದವ್ಯಾಸರನ್ನು ನಾರಾಯಣ ಅಂತ ಒಪ್ಪಲ್ಲ, ಅಥವಾ ಸರಿಯಾದ ಕಲ್ಪನೆ ಇಲ್ಲ. ಹೀಗಿರುವಾಗ ಆಚಾರ್ಯರು ಬಂದರು, ತಪ್ಪು ತಿಳ್ಕೊಳ್ಬೇಡಿ ಅಂತಂದರು. ದೇವದ್ವಿಷಾಂ ನಿಗಮವರ್ತನಿ ವಿಷ್ಠಿತಾನಾಂ ಪೂರ್ಭಿರ್ಮಯೇನ ವಿಹಿತಾಭಿರದೃಶ್ಯ ಮೂರ್ತಿ ಲೋಕಾನ್ ಜ್ಞತಾಂ ಮತಿ ವಿಮೋಹ ಮತಿ ಪ್ರಲೋಭಂ ವೇಷಂ ವಿಧಾಯ ಯದಭಾಸತ ಔಪಧರ್ಮ್ಯಂ. ಬುದ್ಧನ ಬಗೆಗೆ ಒಂದು ಶಾಕಿಂಗ್ ವಿಚಾರವನ್ನು ಆಚಾರ್ಯರು ಇಲ್ಲಿ ಹೇಳ್ತಾರೆ. ದೇವದ್ವಿಷಾಂ ನಿಗಮವರ್ತನಿ ವಿಷ್ಠಿತಾನಾಂ, ವೇದದ ದಾರಿಯಲ್ಲಿ ನೆಲೆಗೊಂಡ ದೈತ್ಯರಿದ್ದರು. ಪಾಂಡವರಾದ ಮೇಲೆ ಬಂದದ್ದು, ಸಂಪ್ರದಾಯ ಶುದ್ಧವಾಗಿತ್ತು, ಶಾಸ್ತ್ರದ ಬಗ್ಗೆ ಸರಿಯಾದ ಕಲ್ಪನೆ ಇತ್ತು. ಆ ಸಂದರ್ಭದಲ್ಲಿ ತ್ರಿಪುರಾಸುರರು ಭೂಮಿಯಲ್ಲಿ ಅವತಾರ ಮಾಡಿದರು. ಯಾವ ತ್ರಿಪುರಾಸುರನನ್ನು ಶಿವನಾರಾಯಣರು ಕೊಂದು ಹಾಕಿದರೋ ಅವರು 3 ಪಟ್ಟಣಗಳನ್ನು ಮಾಡಿಕೊಂಡಿದ್ದರು. ಬಂಗಾರದ ಪಟ್ಟಣ, ಬೆಳ್ಳಿಯ ಪಟ್ಟಣ ಮತ್ತು ಕಬ್ಬಿಣದ ಪಟ್ಟಣ ಅಂತ. ಇಡೀ ಲೋಕದಲ್ಲಿ ತಿರುಗಾಡ್ತಾ ಇವ್ರನ್ನೆಲ್ಲ ಹಾಳು ಮಾಡ್ತಾ ಇದ್ದರು. ಇವತ್ತಿಗೂ ಅದೇ ಕಾನ್ಸೆಪ್ಟ್. ವಿಲನ್ ಅಂದರೆ ಯಾರು ಆ್ಯಂಟಿ ನೇಚರೋ ಅವನು ವಿಲನ್. ದೇವರು ನಮಗೆ ಇಲ್ಲಿ ಇರಲಿಕ್ಕೆ ಭೂಮಿಯಲ್ಲಿ ಅವಕಾಶ ಕೊಟ್ಟಿದ್ದಾನೆ. ಈ ಭೂಮಿಯಲ್ಲಿ ಕೊಟ್ಟಿರೋ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಆಕಾಶದಲ್ಲಿ ನಿಂತು ಅಥವಾ ಸಮುದ್ರದ ಒಳಗಡೆ ಇದ್ದು ಈ ಭೂಮಿಯನ್ನು ಹಾಳು ಮಾಡುವಂತಹ ಪ್ಲ್ಯಾನ್ ಹಾಕುವವನು ವಿಲನ್. ಅದಕ್ಕೆ ಅವನು ಸೈನ್ಸನ್ನು ಬಳಸ್ಕೋತಾನೆ. ಈಗ ಇಡೀ ನೀವು ಯಾವುದೇ ಕಥೆ ಅಂತ ತೆಗೆದುಕೊಂಡ್ರೂ ಇಲ್ಲಿಗೆ ಹೊರಟೋಗುತ್ತೆ.
ಅದ್ಭುತವಾದ ಸಾಹಸ ಪ್ರಧಾನವಾದ ಟೆಕ್ನಾಲಜಿ ಇಡಿಕಿರಿದಿರುವ ಕಥೆ ಅಂತಂದರೆ ಇದೇ ಕಥೆ ಎಲ್ಲರೂ ಹೇಳೋದು. ಸೊ ಅವತ್ತು ಅದೇ ಆಗಿತ್ತು. ಸೊ ವಿಲನ್ ಯಾವತ್ತಿದ್ರೂ ಆ್ಯಂಟಿ ನೇಚರ್ ಯೋಚನೆ ಮಾಡುವವ. ಈ ಇವರೆಲ್ಲ ಇದ್ದಾರಲ್ಲ, ಮಯ ಮಾಡಿಕೊಟ್ಟ 3 ಪಟ್ಟಣ, ಅದು ಆಕಾಶಗಾಮಿ, ವಿದ್ಯುನ್ಮಾಲಿ ಮೊದಲಾದವರು. ಈ 3 ಜನ ಏನು ಮಾಡಿದರು, ಪಾಂಡವರಾದ ಮೇಲೆ ಭೂಮಿಯಲ್ಲಿ ರಾಜರಾಗಿ ಅವತರಿಸಿದರು. ಅವರಿಗೆ ವೇದದ ದಾರಿ, ಶುದ್ಧವಾದ ಸಂಪ್ರದಾಯ ಸಿಕ್ಕಿತ್ತು. ಶುದ್ಧವಾದ ಸಂಪ್ರದಾಯ ಸಿಕ್ಬಿಟ್ರೆ ಕಲಿಯುಗ ಪ್ರವೃತ್ತಿಯೇ ಆಗಲ್ಲ. ಕಲಿಯುಗ ಪ್ರವೃತ್ತಿ ಆಗದೆ ಹೋದರೆ ಯಾರ್ಯಾರಿಗೆ ಯಾವ ಯಾವ ದಾರಿಯಲ್ಲಿ ಸಾಧನೆ ಮಾಡಬೇಕೋ ಆ ದಾರಿಯಲ್ಲಿ ಸಾಧನೆ ಮಾಡಲಿಕ್ಕೆ ಆಗಲ್ಲ. ಆಗಬೇಕು ಅಂದರೆ ಹೀಗಾಗಬೇಕು. ಲೋಕಾನ್ ಜ್ಞತಾಂ ಮತಿ ವಿಮೋಹ ಮತಿ ಪ್ರಲೋಭಂ. ಅವರ ಕೈನಲ್ಲಿ ಒಳ್ಳೆಯ ಶಾಸ್ತ್ರ ಸಿಕ್ಕಿದರೆ ದುರಂತವೇ ಸರಿ. ಅವರದನ್ನು ತಮ್ಮ ಉಪಯೋಗವನ್ನೇ ಮಾಡ್ತಾರೆ. ನಾನು ಒಬ್ಬ ಪ್ರಬಲರಾದವರಿಗೆ ಮಧ್ವ ಸಿದ್ಧಾಂತವನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಅವರು ಮಧ್ವ ಸಿದ್ಧಾಂತವನ್ನು ಒಪ್ಪಿಕೊಂಡ್ರು. ಇಲ್ಲಿಯ ಯುಕ್ತಿಗಳೆಲ್ಲ ಅಪ್ರತಿಹತ ಅಂತ ಅಂದರು. ವೇದದಲ್ಲಿ ಪುರಾಣಗಳಲ್ಲಿ ಹೀಗೆಲ್ಲ ಇದೆ ಅಂತ ಹೇಳಿ ಅವರು ಕೇಳಿಕೊಂಡ್ರು. ನನ್ನ ಮುಂದೆ ನಮ್ರರಾಗಿ ಕೇಳಿಕೊಂಡು ಹೊರಗಡೆ ಹೋದರು. ಅಲ್ಲಿ ಹೇಳಿದ್ರು, ನೋಡಿ, ದೇವರಾಗಲಿಕ್ಕೆ 32 ಮೆಟ್ಟಿಲುಗಳಿದೆ. ತಾರತಮ್ಯದ 32 ಮೆಟ್ಟಿಲುಗಳನ್ನು ಅವರು ದುರುಪಯೋಗ ಮಾಡಿಕೊಂಡಿದ್ದ ಹಾಗೆ. ಕೆಲವೊಮ್ಮೆ ಹಾಗಾಗತ್ತೆ. ಇದ್ದ ಜ್ಞಾನವನ್ನು ಪರೀಕ್ಷೆ ಮಾಡದೆ ಕೊಟ್ಟರೆ ದುರುಪಯೋಗ ಆಗುತ್ತೆ. ಹೆಚ್ಚು ಕಡಿಮೆ ಹಾಗೆ ಆಗೋದು. ಶುದ್ಧವಾದ ಜ್ಞಾನ, ರಹಸ್ಯವಾದ ಜ್ಞಾನವನ್ನು ಕೊಟ್ಟರೆ ಅದು ದುರುಪಯೋಗವೇ ಆಗೋದು. ಅಮೇರಿಕೆಯವರು ಚೈನಾದವರಿಗೆ ಯಾವುದೇ ಡಿಫೆನ್ಸ್ಗೆ ಸಂಬಂಧಪಟ್ಟದ್ದು ಏನನ್ನು ಸಹಾಯ ಮಾಡೋಲ್ಲ, ನಿಮಗೆ ಗೊತ್ತಿರಬೇಕು. ಕಾರಣ ಏನು ಅಂತಂದರೆ, ಏರ್ಫೋರ್ಸ್ 1 ಕೊಟ್ಟರೆ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅವರು ಅದರ ತಲೆ ಮೇಲೆ ಹೊಡೆದಾಗಿ ಇನ್ನೊಂದು ಮಾಡಿಬಿಡ್ತಾರೆ ಅಂತ. ಸೊ ಅವತ್ತಿನ ತರಹನೇ ಇವತ್ತಿನ ತರಹನೇ ಅವತ್ತು ಒಬ್ಬರಿದ್ದರು, ಅದೇ ತ್ರಿಪುರಾಸುರರು. ಅವರಿಗೆ ವೇದ ಸಿಕ್ಕಿದರೆ ದುರುಪಯುಕ್ತ ಆಗತ್ತೆ, ಮತ್ತು ಕಲಿಯುಗದ ಪ್ರವೃತ್ತಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ದೇವರೇನು ಮಾಡಿದ, ವೇಷಂ ವಿಧಾಯ ಯದಭಾಚತ ಔಪಧರ್ಮ್ಯಂ, ಒಂದು ವೇಷವನ್ನು ತೊಟ್ಟ. ಔಪಧರ್ಮ್ಯಂ, ಧರ್ಮದಂತೆ ತೋರುತ್ತೆ ಆದರೆ ಧರ್ಮ ಆಗಿರಲ್ಲ. ಅಂತಹ ಒಂದು ಮತವನ್ನು ಅವರಲ್ಲಿ ನೆಟ್ಟ. ಇದು ಯಾವುದನ್ನು ಹೇಳ್ತಾ ಇದ್ದಾರೆ ಗೊತ್ತಾ? ಬೌದ್ಧಾವತಾರವನ್ನು ಹೇಳ್ತಾ ಇದ್ದಾರೆ. ದೇವರ ಅವತಾರ 2 ಬಾರಿ ಇಲ್ಲಿ ಹೇಳಿದ್ದಾರೆ. ಭಾಗವತದಲ್ಲಿ 2 ಬಾರಿ ಹೇಳಿದ್ದಾರೆ. ಆಮೇಲೆ ಮುಂದೆಯೂ ಒಂದು ಸೂಚನೆ ಬರುತ್ತೆ. ಎಷ್ಟು ಕಡೆ ಪದೇ ಪದೇ ಪುರಾಣಗಳೆಲ್ಲ ತೆಗೆದು ಹೇಳ್ತವೆ ಬೌದ್ಧಾವತಾರ ದೇವರದ್ದು ಅಂತ. ನೇರ ಬುದ್ಧ, ಬೇರೆ ಬುದ್ಧ ಅಲ್ಲ, ಇಬ್ಬರು ಬುದ್ಧ ಅಂತ ಅನ್ಬೇಡಿ. ಸ್ಪಷ್ಟವಾಗಿ ಗೊತ್ತಾಯ್ತು, ಇಬ್ಬರು ಬುದ್ಧ ಅಂತ ಎಲ್ಲೂ ಹೇಳಿಲ್ಲ. ನೋಡಿ, ಜೈನರಿಗೆ ಹೇಳಿದ್ದಾರೆ ಹಾಗೆ. ಋಷಭನಾಮಕ ಪರಮಾತ್ಮ ಬಂದ, ಅವನ ಮಾತನ್ನು ತಪ್ಪಾಗಿ ಅರ್ಹನ್ನನ್ನುವವನು ಅರ್ಥೈಸಿಕೊಂಡ. ಅರ್ಹನ್ನಿಂದ ಪ್ರವರ್ತಿತವಾದ ಮತ ಆರಹತ ಮತ ಅಂತ. ಅಷ್ಟು ಸ್ಪಷ್ಟ ಆಗಿದೆ. ಅದರಿಂದ ಬಹಳ ಕಷ್ಟ. ಯರ್ಹ್ಯಾಲಯೇಶ್ವಪಿ ಸತಾಂ ನ ಕಥಾ ಹರೇ ಸ್ಯುಹು ಪಾಷಂಡಿನೋ ದ್ವಿಜ ಜನಾ ವೃಜಳಾನ್ ಹೃದೇವಾ. ಅವನ ಔಪಧರ್ಮ್ಯಂ, ಧರ್ಮದಂತೆ ಕಾಣುತ್ತೆ ಆದರೆ ಧರ್ಮ ಆಗಿರಲ್ಲ. ಮೇಲುನೋಟಕ್ಕೆ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಆ ತರಹದ್ದನ್ನು ಕೊಟ್ಟ. ನಾನು ಯಾಕೆ ಇಷ್ಟರ ಬಗ್ಗೆ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ನಾನು ಬಹಳ ಹಿಂದೆ ಸುಮಾರು 2006-7 ಇಸ್ವಿ ಇರಬಹುದು, ಒಬ್ಬ ಬೌದ್ಧ ಬಿಕ್ಕು ಅವರನ್ನು ಭೇಟಿಯಾದೆ. ಮೊದಲು ಭೇಟಿಯಾಗಿದ್ದೆ ಮಹಾಬೋಧಿ ಸೊಸೈಟಿಗೆ ಹೋಗಿ. ಆ ಬೌದ್ಧ ಬಿಕ್ಕುಗಳು ಹೇಳಿದರು, ಬುದ್ಧನ ಅರ್ಥವನ್ನು ಮಧ್ವಾಚಾರ್ಯರು ಅನ್ನುವವರು ತಿರುಚಿದ್ದಾರಂತೆ. ಹೌದಾ,
ಹೇಳಿ. ಅದಕ್ಕೆ ನಾನು ಹೇಳಿದೆ, ನೋಡಿ ಬೌದ್ಧರು ಈ ರೀತಿ ಹೇಳ್ತಾರೆ, ಬುದ್ಧ ಈ ರೀತಿ 4 ಮಾತು ಹೇಳಿದ್ದು ಅಂತ ದೀರ್ಘಕಾಲ ಮಾತನಾಡ್ತಾ ಇದ್ದೆ. ಅದಕ್ಕೆ ಅವರು ನಿಮ್ಮ ಇಂಟರ್ಪ್ರಿಟೇಷನ್ ಕೇಳಿದ್ರೆ ಪ್ರಾಯ ಹೀಗೆ ಇರಬಹುದು ಅಂತಂದರು. ಆಗ ನನಗೆ ಇನ್ನೂ ಒಳಗಡೆ ಬೌದ್ಧಾಗಮವನ್ನು ಕುರಿತು ಚಿಂತನೆ ಮಾಡುವ ಒಂದು ಅವಕಾಶ ಬಂತು. ಇಡೀ ಸಮಸ್ತ ದೇಶಗಳು ಬುದ್ಧನನ್ನು ಹಾಡಿ ಹೊಗಳುತ್ತವೆ. ಕಾರಣ ಏನು ಅಂತಂದರೆ, ಅವನು ಬಹಳ ಮಾನವೀಯವಾಗಿ ಮಾತನಾಡಿದ, ಕರುಣಾಜನಕವಾಗಿ ಕರುಣೆಯಿಂದ ನೋಡಿದ, ಎಲ್ಲರ ತಪ್ಪನ್ನು ಕ್ಷಮಿಸಿದ ಅಂತ. ಅದು ಮೂಲಭೂತವಾಗಿ ವೈದಿಕ ಮತವೇ. ಇವ್ರಿಗೆ ಅರ್ಥ ಆಗ್ತಾ ಇಲ್ಲ, ವೈದಿಕರಿಗೆ ಅದು ಬೇಕಿಲ್ಲ. ವೈದಿಕರು ಬುದ್ಧನನ್ನು ಇಂಟರ್ಪ್ರೇಟ್ ಮಾಡಿದರೆ, ಆಚಾರ್ಯರನ್ನ ಹಿಡಿದುಕೊಂಡು ನಾವು ಬೌದ್ಧರ ಮೇಲೆ ಅಟ್ಯಾಕ್ ಮಾಡಿದರೆ, ಅದರಲ್ಲಿರುವ ಜೊಳ್ಳುಗಳನ್ನೆಲ್ಲ ತೆಗೆದರೆ ಬಹಳ ಚೆನ್ನಾಗಿರೋದು. ಆದರೆ ಆ ತರಹದ ದೊಡ್ಡ ಉದ್ದೇಶವೇ ನಮಗಿಲ್ಲ. ಅದರಿಂದಾಗಿ ಅದು ಹಾಗೇ ಉಳಿತು. ಔಪಧರ್ಮ್ಯಂ ಧರ್ಮದಂತೆ ತೋರತ್ತೆ, ಆದರೆ ಧರ್ಮ ಆಗಿರೋಲ್ಲ ಅಂತ ಹೇಳಿ ಬುದ್ಧಾವತಾರದ ಬಗ್ಗೆ ಭಾಗವತ ಹೇಳುತ್ತೆ. ನಾವು ಸಮಾಜಕ್ಕೆ ಸ್ಪಂದಿಸೋದಿಲ್ಲ, ಅದು ಹೇಗೆ ಬೇಕಾದ್ರೂ ಹೋಗ್ತಾ ಇರಲಿ, ನಾವು ನಮ್ಮ ಪರಿಮಿತಿಯಲ್ಲಿ ಬದುಕ್ತೇವೆ ಅಂತ ಅಂದುಕೊಳ್ಳುವ ಜನ ನಮ್ಮಲ್ಲಿ ಇದ್ದದ್ದರಿಂದ ನಾವು ಬಹಳ ವ್ಯಾಪಕವಾಗಿ ಬೆಳೀಲಿಕ್ಕಾಗಲಿಲ್ಲ. ಹಾಗೆ ಇರೋದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳಿ 4ನೇ ಸ್ಕಂಧದಲ್ಲಿ ಪೃಥು ಮಹಾರಾಜನ ಕಥೆ ಬರುವಾಗ ಹೇಳುತ್ತಾರೆ, ಸಾಧ್ಯವಾದಷ್ಟು ಅನ್ಯಾಯಗಳನ್ನು, ಅವಿದ್ಯೆಗಳನ್ನು ಒಬ್ಬ ಋಷಿ ಸಾಧಕನಾದವನು ಓಡಿಸಬೇಕು. ಅದರಿಂದಾಗಿ ನಾವು ಈ ವೇನನಿಗೆ ತಿಳಿ ಹೇಳಲೇಬೇಕು ಅಂತ ಅಂದುಕೊಂಡು ಬರ್ತಾರೆ. ಅಟ್ಲೀಸ್ಟ್ ಪ್ರಯತ್ನ ಆದರೂ ಪಡಬೇಕಿತ್ತು ನಾವು. ಹೀಗೆ ಬೌದ್ಧಾವತಾರವನ್ನು ಭಾಗವತ ಹೇಳುತ್ತೆ. ಯರ್ಹ್ಯಾಲಯೇಶ್ವಪಿ ಸತಾಂ ನ ಕಥಾ ಹರೇಸ್ಯು ಪಾಷಂಡಿನೋ ದ್ವಿಜಜನಾ ವೃಚಳಾನ್ ಹೃದೇವಾ ಸ್ವಾಹ ಸ್ವಧಾ ವಚಡಿತಿ ಸ್ಮಗಿರೋ ನ ಯತ್ರ ಶಾಸ್ತಾ ಭವಿಷ್ಯತಿ ಕಲೇಃ ಭಗವಾನ್ ಯುಗಾಂತೆ. ಯಾವಾಗ ಆಲಯೇಷು ಸತಾಂ ಕಥಾ ಹರೇ ನಸ್ಯು, ಪರಮಾತ್ಮನ ನಾಮಸ್ಮರಣ ಕೂಡ ಆಗೋದಿಲ್ಲ. ಎಲ್ಲ ಬ್ರಾಹ್ಮಣರು ಕೂಡ ವೇದವನ್ನು ಬಿಟ್ಟು ನಿಲ್ತಾರೆ. ಎಲ್ಲ ರಾಜರು ಧರ್ಮವನ್ನು ಹಾಳು ಮಾಡಲಿಕ್ಕೆ ಅಂತ ಬರ್ತಾರೆ. ಸ್ವಾಹ ಸ್ವಧಾ ವಶಟ್ ಅಂತನ್ನುವ ಮಾತೇ ಹೊರಡುವುದಿಲ್ಲ. ಆಗ ಆ ಕಲಿಯುಗವನ್ನು ಮುಗಿಸಿ ಕೃತಯುಗವನ್ನು ಶುರು ಮಾಡಲಿಕ್ಕೆ ದೇವರು ಬರ್ತಾನೆ. ಕಲ್ಕಿ ಅಂತಿಲ್ಲ, ಆ ಹೆಸರಿಂದಲೇ ಗೊತ್ತಾಗಬೇಕು ನಿಮಗೆ. ಇಷ್ಟು. ಇನ್ನು ಸ್ವಲ್ಪ ವಾಪಸ್ ಬರೋಣ. ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ, ಈ ಪ್ರಶ್ನೆ ಏನಿದೆ, ದಾಸರ ಪದದಲ್ಲಿ ಬುದ್ಧ ತ್ರಿಪುರಾತುರರ ಹೆಂಡತಿಯರ ಪಾತಿವ್ರತ್ಯವನ್ನು ಕೆಡಿಸಲು ಬೆತ್ತಲೆ ನಿಂತ ಅಂತ ಬರುತ್ತೆ. ಅದಕ್ಕೇನಾದರೂ ಆಧಾರ ಇದೆಯಾ ಅಂತ. ಇಲ್ಲ, ಜನರ ಕಥೆಯನ್ನು ಆಧರಿಸಿಕೊಂಡು ಅದು ಬಂದದ್ದು. ಅಲ್ಲಿ ನೀವು ಪ್ರಾಚೀನ ದಾಸರ ಪದಕ್ಕೆ ಹೋದರೆ ಬೆತ್ತಲೆ ನಿಂತಿಹ ಬೌದ್ಧನಿಗೆ ಅಂತ ಬರುತ್ತೆ. ವಸ್ತುತಃ ಬೌದ್ಧನಿಗೆ ಅಂತ ಆಗಲ್ಲ, ಬೆತ್ತಲೆ ನಿಂತಿಹ ಬುದ್ಧನಿಗೆ ಅಷ್ಟೇ ಅದು ಮಂಗಳ. ಹೀಗಾಗಿ ಬೌದ್ಧನಿಗೆ ಅಲ್ಲ, ಬುದ್ಧನಿಗೆ. ಇದರ ಮೇಲೆ ಪಾವೆಂ ಆಚಾರ್ಯರು ಪದಾರ್ಥ ಚಿಂತಾಮಣಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಪ್ರಾಯ ಪುರಂದರದಾಸರಿಗೆ ಜೈನ ಮತ್ತು ಬೌದ್ಧ ಇಬ್ಬರ, ಅಥವಾ ಹರಿದಾಸರಿಗೆ ಅವರು ಹೇಳಿದ್ದು, ಜೈನ ಮತ್ತು ಬುದ್ಧ, ಮಹಾವೀರ ಮತ್ತು ಬುದ್ಧರ ನಡುವೆ ವ್ಯತ್ಯಾಸವೇ ಗೊತ್ತಾಗಲಿಲ್ಲ. ಬುದ್ಧ ಬೆತ್ತಲೆಯೇ ನಿಲ್ಲಲಿಲ್ಲ, ಇವ್ರು ಹೇಗೆ ಹೇಳಿದ್ರು ಅಂತ. ಆಗ ನಮ್ಮ ಗುರುಗಳು ಬರೆದಿದ್ದಾರೆ. ಅದು ಪದಾರ್ಥ ಚಿಂತಾಮಣಿಯ ಮುನ್ನುಡಿಯಲ್ಲಿ ಅದು ದಾಖಲಾಗಿದೆ. ಮೊನ್ನೆ ಪ್ರಾಯ ರೋಹಿತ ಚಕ್ರತೀರ್ಥರು ಅದನ್ನು ಹೇಳಿದ್ರು ಕಾಣುತ್ತೆ. ಇಲ್ಲ, ಬುದ್ಧ ಅಂತಂದರೆ, ಬೌದ್ಧ ಅಂತಂದರೆ ಬುದ್ಧಿಯಿಂದ ಸಂಪನ್ನನಾದವ ಅಂತ ಅಷ್ಟೇ ಅರ್ಥ. ಮತ್ತು
ಜೈನ ಮತ್ತು ಬೌದ್ಧ ಇಬ್ಬರ ಬಗ್ಗೆ ಕನ್ಫ್ಯೂಷನ್ ಏನೂ ಇರಲಿಲ್ಲ ದಾಸರಿಗೆ. ಯಾಕೆ ಅಂತಂದರೆ ಶುದ್ಧೇದನೇತ್ಯೇವ ಜಿನೇತಿ ಚೋಕ್ತಃ ಅಂತ ಮಧ್ವಾಚಾರ್ಯರ ಮಾತಿದೆ. ಶುದ್ಧೋಧನನನ್ನು ಅಂದರೆ ಬುದ್ಧನ ಅಪ್ಪನನ್ನು ಜಿನ ಅಂತ ಕರಿತಾ ಇದ್ರು. ಯಾಕೆಂದರೆ ಜಯಶಾಲಿ ಆದ್ದರಿಂದ. ಆ ಜಿನ ಮಾಡಿದ ಮತ ಜೈನ. ಜಿನ ಮಾಡಿದ ಮತ ಜೈನ ಮತ. ಮೂಲಭೂತವಾಗಿ ಅವೆರಡರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಅದರಿಂದಾಗಿ ಋಷಭನಾಮಕ ಪರಮಾತ್ಮ ಬೆತ್ತಲೆಯಾಗಿ ನಿಂತದ್ದನ್ನು ಮತ್ತೆ ಅವನ ಮತಕ್ಕೆ ಜೈನ ಎಂಬ ಪ್ರವಾಹವು ಸೇರಿಕೊಂಡದ್ದರಿಂದ, ಬೌದ್ಧ ಪ್ರವಾಹವು ಸೇರಿಕೊಂಡದ್ದರಿಂದ ಇದನ್ನು ನೆನಪಿಸಿಕೊಂಡು ಆ ರೀತಿ ಹೇಳಿದ್ದು ಅಂತ. ಇನ್ನು ಪಾತಿವ್ರತ್ಯ ಕೆಡಿಸಲು ಬೆತ್ತಲೆ ನಿಂತ ಅಂತನ್ನೋದು ಅಷ್ಟೊಂದು ಸಮಂಜಸವಲ್ಲ. ಈ ತುಳಸಿಯ ಕಥೆಯನ್ನು ಆ ರೀತಿ ಹೇಳ್ತಾರೆ. ಆದರೆ ನಿಮಗೆ ಶುದ್ಧವಾಗಿ ನೋಡೋದಾದರೆ ಅವಳು ಅಮೃತ ಮಥನದಲ್ಲಿ ಹುಟ್ಟಿದವಳು ಅಷ್ಟೇ. ತುಳಸಿಯನ್ನೋಳು ಶಂಖಚೂಡಾಸುರನ ಹೆಂಡತಿ. ಇಲ್ಲಿ ಪಾತಿವ್ರತ್ಯ ಕಳ್ಕೊಂಡ್ರೆ ಅಲ್ಲಿ ಗಂಡ ಸಾಯೋದು, ಇದು ಶಾಸ್ತ್ರದ ಪ್ರಕಾರವೂ ಅಂತಹ ವೈಜ್ಞಾನಿಕವಾಗೇನೂ ಇಲ್ಲ. ನೀವು ಚೆನ್ನಾಗಿ ಇದ್ದರೆ ಗಂಡನಿಗೆ ಒಳಗಡೆಯಿಂದ ಬೆಂಬಲ ಇರುತ್ತೆ, ಒಂದು ನೈತಿಕ ಸ್ಥೈರ್ಯ ಇರುತ್ತೆ ಎನ್ನುವುದರ ಅಭಿಪ್ರಾಯವೇ ವಿನಃ ಬೇರೆ ಅಲ್ಲ ಅದು. ಇವರು ಪಾತಿವ್ರತ್ಯ ಕೆಡಿಸ್ಕೊಂಡ್ರೆ ಅವರು ಸಾಯ್ತಾರೆ ಅನ್ನೋದು ಮಾನಸಿಕವಾಗಿ ವಿಪರೀತ ಅಂಟು ಇದ್ದರೆ ತಲೆ ಕೆಡಿಸ್ಕೊಂಡು ಸಾಯಬೇಕಷ್ಟೆ, ಇನ್ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಸಾಯಬೇಕಷ್ಟೆ. ಇದು ಯಾಕೋ ಈ ಥರದ ಕಥೆಗಳು ಬೇಕಷ್ಟು ಬರುತ್ತೆ. ಇವರು ಪಾತಿವ್ರತ್ಯ ಕೆಡಿಸ್ಬಿಟ್ಟ, ಅದಕ್ಕೆ ಅವನು ಸೋತೋದ್ರು ಅಂತ. ಇದರ ಅರ್ಥವಾದ ಇಷ್ಟೇ, ತಾತ್ಪರ್ಯ ಇಷ್ಟೇ, ಪತಿವ್ರತೆಯರಾಗಿ ಇರ್ರಿ ಅಷ್ಟೇ, ಮತ್ತಿನ್ನೇನಿಲ್ಲ. ಇದು ಏನೇನೋ ಅವ್ಯವಸ್ಥೆಯ ಕಥೆ ಇದು. ಅದನ್ನು ಬಿಟ್ಟರೂ ಒಳ್ಳೆಯದು. ಏನಂತಹದ್ದೇನು ತಲೆ ಹೋಗುವಂಥದ್ದೇನಿಲ್ಲ. ಸರ್ಗೇ ತಯೋಹ ಮೃಚಯೋ ನವಯೇ ಪ್ರಜೇಶಾ ಸ್ಥಾನೇತ ಧರ್ಮಮಖಮನ್ಮಮ ರಾಮನೀಚಾ ಅಂತೆ ತ್ವಧರ್ಮ ಹರಮನ್ಯುವಚಾತುರಾದ್ಯಾ ಮಾಯಾ ವಿಭೂತಯ ಇಮಾಃ ಪುರುಷಕ್ತಿಭಾಜಃ. ಕಡೆಗೆ ಒಂದು ಶಾಕಿಂಗ್. ಸರ್ಗೇತು ಯೋಹ ಮೃಚಯಃ. ಸೃಷ್ಟಿಯಲ್ಲಿ ನಾನು, ಋಷಿಗಳು, 9 ಪ್ರಜಾಪತಿಗಳು, ಧರ್ಮ, ಯಜ್ಞಾಭಿಮಾನಿಗಳು, ಮನು, ಅಮರ ಅವನೀಚಾ ದೇವತೆಗಳು, ಅವನೀಶರು. ಅವನೀಚ ಅಂತಂದರೆ ರಾಜರು, ಅವನಿ ಅಂದರೆ ಭೂಮಿ, ಈಶಾ ಅಂದರೆ ಒಡೆಯ, ಅವನೀಚ ಅಂತಂದರೆ ದೊರೆಗಳು. ಇವರೆಲ್ಲರೂ ದೇವರ ಸನ್ನಿಧಾನ ಭಾಜನರು. ಅಂತೆ ಅಧರ್ಮ ಹರಮನ್ಯು ವಚಾತುರಾದ್ಯಾ. ಇನ್ನು ಅಧರ್ಮ, ಮನ್ಯುವಶ, ಜಗತ್ತಿನ ಪ್ರತಿಯೊಂದು ವ್ಯವಸ್ಥೆಯ ಬಗೆಗೂ ಸಿಡಿದೇಳುವ ಅನವಶ್ಯಕವಾಗಿ ಸಿಡಿದೇಳುವ ಮನೋಭಾವ ಇರುವವರು ಮನ್ಯುವಶರು ಅಂತ ಕರೀತಾರೆ ಅವ್ರನ್ನ. ಹೀಗಾಗಿ ಕೆಲವರು ಎಲ್ಲದಕ್ಕೂ ಬಂಡಾಯ ಹೇಳೋದು ಬಹಳ ಒಳ್ಳೆಯದು ಅಂತ ಅಂದುಕೊಂಡಿದ್ದಾರೆ. ಮನ್ಯುವಶ ದೈತ್ಯರ ಕೆಲಸ, ಕ್ರೋಧವಶರು ಅಂತ ಕರೀತಾರೆ. ಆ ಎಲ್ಲ ಅಸುರರೂ ಕೂಡ ಮಾಯಾವಿಭೂತಯ, ಮಾಯಾವಿಭೂತಿಗಳು. ಮಾಯಾ ಅಂದರೆ ಭಗವದಿಚ್ಛೆ ಅಂತ. ಹರಿಚ್ಛಯ ವಿಭೂತಿರಿಯತ್ ಬ್ರಹ್ಮಾದೀನಾಂ ಸದಾ ಭವೇತ್ ಇಚ್ಛಯಾವ ಬಹುವಿಧ ತೇಷು ವಿಷ್ಣು ಸ್ವಯಂ ಸ್ಥಿತಃ. ವಿಭೂತಿ ಅಂದರೆ ಸನ್ನಿಧಾನ, ಮಾಯಾ ಅಂತಂದರೆ ದೇವರ ಇಚ್ಛೆ. ದೇವರ ಇಚ್ಛೆ, ನನ್ನ ಸನ್ನಿಧಾನ ಇಲ್ಲಿರಬೇಕು, ಅದರಿಂದ ಇಷ್ಟು ಕೆಲಸ ಆಗಬೇಕು ಅಂತ. ಅದರಿಂದಾಗಿ ಮಾಯಾವಿಭೂತಯ ಅಂತ ಅವರಿಗೆಲ್ಲರೂ ಹೇಳ್ತಾರೆ. ತೇಷಾಂ ಮತ್ಸ್ಯಾದಯ ಸ್ವಯಂ ಇತ್ಯಧ್ಯಾತ್ಮೇ. ಹೀಗೆ ಅಧ್ಯಾತ್ಮದಲ್ಲಿ ಇದೆ. ಅಂದರೆ ದೇವರ ಶಕ್ತಿ, ಸನ್ನಿಧಾನ ಅವರಲ್ಲಿಯೂ ಅಭಿವ್ಯಕ್ತ ಆಗತ್ತೆ. ದೇವರು ಕರುಣಾಮಯ ಅಂತ ಹೇಳಿದ್ರೆ ಅದೊಂದು ಲಿಮಿಟೇಷನ್,
ಕರುಣೆಗೊಂದು ಲಿಮಿಟ್ ಇದೆ. ಕರುಣಾಮಯ ಅಂತ ಹೇಳಿ ಅದು ಸಾಪೇಕ್ಷ ಶಬ್ದ. ದೇವರು ಕರುಣಾಮಯನಾದರೆ ತಾಮಸರಿಗೂ ಸುಖ ಕೊಡಬೇಕಾದೀತು ಅಂತ ಒಂದು ವಾದ ಇದೆ, ಒಂದು ಪೂರ್ವಪಕ್ಷ ಇದೆ. ಅದಕ್ಕೆ ಉತ್ತರ ಇಷ್ಟೇ: ಜೀವ ಸ್ವಭಾವವನ್ನೇ ಚೇಂಜ್ ಮಾಡೋದು. ಸ್ವಭಾವ ಅಂದ್ರೇನು? ಸ್ವ ಆಗಿರುವ ಭಾವ, ಅಸ್ತಿತ್ವ. ಆ ವ್ಯಕ್ತಿಗೂ ಅಸ್ತಿತ್ವಕ್ಕೂ ಐಕ್ಯ ಇದ್ದರೆ ಅದು ಸ್ವಭಾವ. ಸ್ವರೂಪ ಅಂದರೂ ಅದೇ ಅರ್ಥ, ತಾನೇ ಆಗಿರುವ ರೂಪ. ಸ್ವಭಾವ ಅನ್ನೋದು ತನ್ನ ಅರಿವಿನ ಮೇಲೆ ಇದೆ. ನನ್ನ ಅಸ್ತಿತ್ವದ ಅರಿವು ನನಗಿದೆ, ಇದು ಸ್ವಭಾವ. ಸ್ವರೂಪ ಅಂದರೆ ತನ್ನ ಫಾರ್ಮ್, ಅದು ವಿಸಿಬಲ್. ಫಾರ್ಮ್ ಈಸ್ ವಿಸಿಬಲ್. ಎಕ್ಸಿಸ್ಟೆನ್ಸ್ ಅನ್ನೋದು ಅದು ಎಕ್ಸ್ಪೀರಿಯನ್ಸಿನಲ್ಲಿ ಇರುತ್ತೆ. ಇದೆರಡೂ ಒಂದೇ ವಸ್ತುತಃ. ಸ್ವಭಾವ ಅಂದರೂ ಸ್ವರೂಪ ಅಂದರೂ ಒಂದೇ. ಈ ಸ್ವಭಾವ ಸ್ವರೂಪವನ್ನೇ ಚೇಂಜ್ ಮಾಡಿದ್ರೆ ಜೀವವನ್ನೇ ಬದಲಾಯಿಸಿದ ಹಾಗೆ ಅಥವಾ ಕೊಂದ ಹಾಗೆ. ಹೀಗಾಗಿ ದೇವರೇನು ಮಾಡ್ತಾನೆ? ಅಷ್ಟೇ ಅಲ್ಲ, ಇನ್ನೊಂದು ಪ್ರಾಬ್ಲಮ್ ಇದೆ. ಯಾವುದೋ ಒಬ್ಬ ತಾಮತರಿಗೆ ಮುಕ್ತಿ ಕೊಡ್ತಾನೆ ಅಂತ ಇಟ್ಕೊಳ್ಳೋಣ, ನಂತರದವರಿಗೆ ಗೊಂದಲ. ಏಕೆಂದರೆ ವೇದ ಏನು ಹೇಳುತ್ತೆ? ತಾಮತರಿಗೆ ದುಃಖ ಅಂತ ಹೇಳಿದೆ. ಆ ವೇದವನ್ನು ದೇವರು ತಾನೇ ಕೆಡಿಸಿದ ಅಂತ ಆಗತ್ತೆ. ವೇದದ ಅಪ್ರಾಮಾಣ್ಯಕ್ಕೆ ಕಾರಣ ಅಂತ. ವೇದ ಅಪ್ರಾಮಾಣ್ಯಕ್ಕೆ ಕಾರಣ ಆಗಿಬಿಟ್ರೆ ವೇದದಿಂದ ದೇವರನ್ನು ತಲುಪುವ ಬಗೆ ಎಂತು ಅಂತ ನಮಗೆ ಒಂದು ದೊಡ್ಡ ಸಮಸ್ಯೆ ಬಂದುಬಿಡುತ್ತೆ. ಅದರಿಂದಾಗಿ ದೇವರು ಕರುಣಾಮಯ. ಹೇಗೆ ಕರುಣಾಮಯ? ತಾಮಸರಿಗೂ ಈ ಲೋಕದ ಸುಖವನ್ನು ಕೊಡ್ತಾನೆ. ತಾಮಸರು ಸಜ್ಜನರನ್ನು ಮೆಟ್ಟಿ ಮರೆಯುವಂತಹ ಶಕ್ತಿಯನ್ನು ಅವನು ಕೊಡ್ತಾನೆ. ಅಂತಿಮವಾಗಿ ಅವರ ಸಾಧನ ಪೂರೈಸಿಕೊಳ್ಳಲಿಕ್ಕೆ ಅವಕಾಶ ಕೊಡ್ತಾನೆ. ಪ್ರತಿಯೊಬ್ಬರೂ ಕೂಡ ಅವರವರ ಸಾಧನಗಳನ್ನು ಅವರು ಪೂರೈಸಿಕೊಳ್ಳಬೇಕು, ಹಾಗೆ ವ್ಯವಸ್ಥೆ ಮಾಡ್ತಾನೆ. ಇದು ಇರೋವಂಥದ್ದು. ಅದರಿಂದಾಗಿ ಕರುಣಾಮಯ ಅಂತನ್ನುವ ಶಬ್ದ ಏನಿದೆ ಅದು ಸಾಪೇಕ್ಷ, ರಿಲೇಟಿವ್ ಟರ್ಮ್. ಅದು ಎಲ್ಲರಿಗೂ ಒಂದೇ ಆಗಬೇಕಾಗಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. ಕರುಣಾಮಯ ಅನ್ನೋದು ಸಾಪೇಕ್ಷ. ಆ ಕರುಣಾಮಯ ಅನ್ನೋದರ ಸಾಪೇಕ್ಷ ಅಸ್ತಿತ್ವವನ್ನು ದಾಸರು ಹೇಳಲಿಲ್ಲ. ಹೀಗಾಗಿ ದಾಸರು ಕರುಣಾಮಯತ್ವವನ್ನು ಹೇಳಿದ್ರು. ಹೌದು, ಖಂಡಿತ ಹೇಳಿದ್ರು. ಅದು ಭಕ್ತರನ್ನು ಇಟ್ಟುಕೊಂಡು, ಎಲ್ಲರನ್ನು ಇಟ್ಟುಕೊಂಡಲ್ಲ. ಮತ್ತು ಎಲ್ಲರಿಗೂ ಇರುವ ಕಾರುಣ್ಯ ಅಂದರೆ ಅವರವರಿಗೆ ಆಯಾ ಮಿತಿ ಇದ್ದೇ ಇರುತ್ತೆ. ಇವರಿಗೆ ಇಷ್ಟು ಕರುಣೆ ತೋರಿಸ್ಬೋದು, ಇವ್ರಿಗೆ ಇಷ್ಟು ಕರುಣೆ ತೋರಿಸ್ಬೋದು, ಅವ್ರಿಗಷ್ಟು ಕರುಣೆ ತೋರಿಸಬಹುದು ಅಂತ. ಹೀಗಾಗಿ ಬ್ರಹ್ಮಸೂತ್ರದಲ್ಲಿ ಕರುಣಾಮಯತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಒದ್ದಾಡಲೇ ಇಲ್ಲ. ದೇವರು ಕ್ರೂರಿ, ದಯ ಇಲ್ಲದವ ಅಂತ ಹೇಳಬೇಡಿ ಅಷ್ಟೇ ಅಂತ. ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವ ತಥಾಹಿ ದರ್ಶಯತಿ ಅಂತ ಅಷ್ಟೇ ಅವರು ಹೇಳಿದ್ದು. ಉಪಪದ್ಯತೆ ಚ ಪಿಪಲಭ್ಯತೆ ಚ ಅನ್ನುವ ಒಂದು ಸೂತ್ರವೂ ಇದೆ. ಅದಕ್ಕೆ ಅರ್ಥವನ್ನು ನಮಗೆ ಮುಂದೆ ಆ ಬ್ರಹ್ಮಸೂತ್ರಕ್ಕೆ ಅರ್ಥವನ್ನು ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ತೋರಿಸ್ತಾರೆ. ಇರಲಿ, ಅದನ್ನು ಆಮೇಲೆ ನೋಡೋಣ. ಇಲ್ಲಿ ಹೇಳೋದು ಹೀಗೆ: ಅಂತೆ ತ್ವಧರ್ಮಹರ ಮನ್ಯುವಚಾತುರಾದ್ಯಾ ಮನ್ಯುವಶ ಅಸುರಾದಿಗಳು ಮೊದಲಾದವರು ಕೂಡ ದೇವರ ಸನ್ನಿಧಾನ ಪಾತ್ರರೇ ಆಗಿರ್ತಾರೆ. ನಾವು ಆ ನೀಚ ಅಧಿಷ್ಠಾನದಲ್ಲಿ ದೇವರನ್ನು ಪೂಜಿಸ್ಲಿಕ್ಕಾಗಲ್ಲ. ಇಷ್ಟೇ ವಿಚಾರ. ಹಾಲು ಕುಡಿಯಬಹುದಾದದ್ದೇ, ಆದರೆ ಕೆಟ್ಟ ಪಾತ್ರೆಯಲ್ಲಿದ್ದರೆ ಕುಡಿಯಲ್ಲ ಅಷ್ಟೆ. ಹಾಲು ವರ್ಜ್ಯ ಅಲ್ಲ, ಕೆಟ್ಟ ಪಾತ್ರೆಯ ಮಾಧ್ಯಮದಲ್ಲಿ ವರ್ಜ್ಯ. ಹಾಗೆ ಇದು. ಮತ್ತು ಆ ಬಲವನ್ನು ಉದಾಸೀನ ವ್ಯವಸ್ಥಾಪಕ ಅಂತ ಹೇಳ್ತಾರೆ. ಉದಾಸೀನವಾಗಿರುತ್ತೆ, ಅದನ್ನು ಅವನು ಹಂಗೆ ಬಳಸ್ಕೋತಾನೆ.
ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಆಚಾರ್ಯರು ನಿರೂಪಣೆ ಮಾಡಿದ್ದು. ಮಾಯಾವಿಭೂತಯೈಮಾಹ ಪುರುಷಕ್ತಿ ಭಾಜ. ಇಲ್ಲ ಅಂತಂದರೆ ಇವರಿಗೆ ಇಷ್ಟು ತಾಕತ್ತು ಬಂದದ್ದು ಎಲ್ಲಿಂದ? ದೇವರಿಂದ ಅಂತ ಅಂದುಕೊಳ್ಳಬೇಕು. ಖಂಡಿತ ಅದರಲ್ಲೇನಿದೆ, ಅದನ್ನು ಕರುಣಾಮಯತ್ವಕ್ಕೆ ಭಂಗ ಅಂತ ಅನ್ನಬೇಡಿ ಅಷ್ಟೆ. ಅದು ಹಾಗಾಗೋದೂ ಇಲ್ಲ. ಹರಿಚ್ಛಯ ವಿಭೂತಿರಿಯತ್ ಬ್ರಹ್ಮಾದೀನಾಂ ತದಾ ಭವೇತ್. ಹಾಗೆ ಮುಕ್ತರನ್ನು ಸಾತ್ವಿಕರನ್ನು ತರ್ತಾನಲ್ಲ ಸಾಧನೆಗೆ, ರಾಜಸರನ್ನು ತರ್ತಾನೆ. ತರಬೇಡ ಅಂತ ಹೇಳಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ತರ್ತಾ ಇದ್ದಾನೆ ಅನ್ನೋದನ್ನು ಒಪ್ಕೋಬೇಕಷ್ಟೆ. ಯಾಕೆ ತರ್ತಾ ಇದ್ದಾನೆ ಅಂತಲೂ ಕೇಳಲಿಕ್ಕಾಗಲ್ಲ. ನಮ್ಮ ಸ್ಥಿತಿಯ, ನಮ್ಮ ಮಿತಿಯ ಅರಿವಿರಬೇಕಾಗತ್ತದಕ್ಕೆ. ಹರಿಚ್ಛಯ ವಿಭೂತಿರಿಯತ್ ಬ್ರಹ್ಮಾದೀನಾಂ ಸದಾ ಭವೇತ್ ಇಚ್ಛಯಾವ ಬಹುವಿಧ ತೇಷು ವಿಷ್ಣು ಸ್ವಯಂ ಸ್ಥಿತಃ ಅತೋ ಮಾಯಾ ವಿಭೂತಿತ್ವಂ ತೇಷಾಂ ಮತ್ಸ್ಯಾದಯ ಸ್ವಯಂ ಇತಿ ಅಧ್ಯಾತ್ಮೆ. ಮಾಯಾವಿಭೂತಿ ಅಂತಂದರೆ ಇಚ್ಛಾಪೂರ್ವಕವಾದ ಸನ್ನಿಧಾನ. ಮಾಯಾ ಅಂತಂದರೆ ಸ್ವರೂಪ ಪ್ರಜ್ಞೆ, ಮತ್ಸ್ಯಾದಿಗಳೆಲ್ಲ ಆ ತರಹದ ವಿಭೂತಿ. ಹೀಗೆ ಎರಡು ವಿಭಾಗವನ್ನು ಮಾಡ್ತಾರೆ. ಅದರಿಂದ ಮತ್ತೆ ಜೀವತ್ರೈವಿಧ್ಯವನ್ನು ಅನುಭವಿಸಬೇಕು. ವಾಕ್ಯಾರ್ಥ ಮಾಡೋದಕ್ಕಿಂತ ಎಷ್ಟು ಹೇಳಿದ್ರೂ ಕೇಳದೇ ಇರೋರು ಕೆಲವರು ಇರ್ತಾರಲ್ಲ, ಆತ್ಮದ ಲೆವೆಲಲ್ಲಿ ಅಂಥವ್ರು ಇರ್ತಾರೆ ಅನ್ನೋದರ ಅರಿವು ನಮಗಿರಬೇಕು. ನಾವು ಅನುಭವಿಸಬಹುದಾದದ್ದು ಸ್ವಭಾವವೇ ಆಗಿರುತ್ತೆ. ಅವ್ರನ್ನ ಯಾವುದರಿಂದಲೂ ತಿದ್ದಲಿಕ್ಕಾಗಲ್ಲ, ಯಾವುದರಿಂದಲೂ ತಿದ್ದಲಿಕ್ಕಾಗಲ್ಲ. ಅಂಥವ್ರನ್ನೇನು ಮಾಡಬೇಕು? ಬದಲಾಯಿಸಿದ ಅಂತಂದರೆ ದೇವರು ಅವ್ರನ್ನ ಪೂರ್ತಿ ನಾಶ ಆದ ಹಾಗೆ. ಈ ಅಡಿಗರು, ನವ್ಯ ಕವಿ ಗೋಪಾಲಕೃಷ್ಣ ಅಡಿಗರು ಅವರು ಹೇಳ್ತಾ ಇದ್ರು, ನನಗೆ ಮೊದಲು ಮಧ್ವಮತ ಇಷ್ಟ ಆಗ್ತಾ ಇರಲಿಲ್ಲ, ಆದರೆ ನನಗೆ ಅನುಭವಕ್ಕೆ ಬರ್ತಾ ಇದ್ದ ಮೇಲೆ ಸರಿ ಅಂತ ಅನ್ನಿಸ್ತಾ ಇದೆ. ಏನು ಮಾಡಿದ್ರೂ ಬದಲಾಗದವರು ಕೆಲವರು ಇರ್ತಾರೆ, ಅದು ಆತ್ಮಸ್ವಭಾವ ಅಂತಲೇ ಅನ್ನಿಸುತ್ತೆ ಅಂತ. ಅದು ಬಂದಾಗ, ಶಾಸ್ತ್ರಾರ್ಥಯುಕ್ತವಾದಾಗ ಅನುಭವ, ಅವಾಗ ಪ್ರಮಾಣ. ನಾವು ಕೇವಲ ಹೀಗೆ ಯಾಕೆ ಮಾಡಬಾರ್ದು, ಹಾಗೆ ಯಾಕೆ ಮಾಡಬಾರ್ದು ಅಂತ ದೇವ್ರ ಮೇಲೆ ಇಷ್ಟು ಆರ್ಗ್ಯೂ, ದೇವ್ರು ಹೀಗಿದ್ರಾಗಿರ್ತಿತ್ತು, ಹಾಗಿದ್ರಾಗಿರ್ತಿತ್ತು ಅಂತ. ದೇವರು ನಮ್ಮನ್ನು ಸಲಹೆಗಾರರನ್ನಾಗಿ ಮಾಡಿಲ್ಲ ಅನ್ನೋದು ಹಾಗೇ ಒಪ್ಪಿಕೊಳ್ಬೇಕು. ಜಗತ್ತು ಇರೋದೇ ಹೀಗೆ ಅಂತಲೂ ಒಪ್ಕೊಳ್ಬೇಕು. ಅನಿವಾರ್ಯ. ಬದಲಾಯಿಸಿ ತೋರಿಸಿ ಇಷ್ಟು ಜನ ಬಂದರು, ಬದಲಾದರೂ ಇಲ್ಲ. ನೀವು ವೇದ ಪ್ರಾಮಾಣ್ಯ ಇದೆಯಾ ಅಂತಂದಾಗ ವೇದ ಪ್ರಾಮಾಣ್ಯ ನಾವು ಕೊಡಬೇಕು, ವೇದದಲ್ಲಿದೆ. ಇಷ್ಟು ನಾವು ನೋಡುವಂಥದ್ದು. ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಯಪ್ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ ಚಸ್ಕಂಭಯ ಸ್ವರಭತಾ ಸ್ಖಲಿತಂ ತ್ರಿಪೃಷ್ಠಂ ಯನ್ಮಾಂ ನಿಶಾಮ್ಯ ಸದನಾತ್ ಉರುಕಂಪಮಾನಂ. ವಿಷ್ಣೋರ್ನು ವೀರ್ಯಗಣನಾಂ, ದೇವರ ಗುಣಗಳ ಎಣಿಕೆಯನ್ನು ಯಾರು ತಾನೇ ಮಾಡಲಿಕ್ಕೆ ಅರ್ಹನಾಗ್ತಾನೆ, ಯಾರು ಸಮರ್ಥನಾಗ್ತಾನೆ. ಯಪ್ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ, ಒಬ್ಬ ಇದ್ದಾನೆ ಜಗತ್ತಿನಲ್ಲಿ ಜ್ಞಾನಿಗಳಲ್ಲೇ ಅಗ್ರಗಣ್ಯ. ರಜಾಂಸಿ ವಿಮಮೆ, ಭೂಮಿಯಲ್ಲಿರುವ ಮರಳ ಧೂಳ ಕಣಗಳನ್ನೆಲ್ಲ ಎಣಿಸಿದವ. ಯಹ ಪಾರ್ಥಿವಾನ್ಯಪಿ ರಜಾಂಸಿ ವಿಮಮೆ, ಎಣಿಸಿದ ಅವನಿಗೂ ಕೂಡ ಅವನೇ ನಾನು ಅಂತ ಹೇಳ್ತಾರೆ. ಚಸ್ಕಂಭಯ ಸ್ವರಭತ ಸ್ಖಲಿತಂ ತ್ರಿಪೃಷ್ಠಂ, ಅವನ ಕೈ ಆಡಿಸಿದ, ಕಾಲಾಡಿಸಿದ ವೇಗಕ್ಕೆ ನನ್ನ ಮನೆ ಗಡಗಡ ನಡುಗಿತು. ಯನ್ಮಾಂ ನಿಶಾಮ್ಯ ಸದನಾ ದುರುಕಂಪಮಾನಂ, ಆಗ ಗಡಗಡ ನಡುಗುವ ನನ್ನನ್ನು ನೋಡಿದ, ಕರುಣೆ ತೋರಿದ. ಅಂತಹ ಜಗತ್ತಿನ ಹಿರಿದಾದ ಜ್ಞಾನಿ ನಾನು. ಕಣಗಳನ್ನು ಎಣಿಸಿಟ್ಟಿರಬಲ್ಲೆ.
ಕಣಕಣಗಳನ್ನು ಅಳೆಯಬಲ್ಲೆ, ಎಣಿಸಬಲ್ಲೆ. ಅಂತಹ ನಾನೂ ಕೂಡ ಅವನ ಆಳವನ್ನು ಅರಿತಿಲ್ಲ. ನನಗೇ ಗೊತ್ತಿಲ್ಲ ಅಂದರೆ ಕಥಮಃ ಅರ್ಹತಿ, ಇನ್ಯಾರಿಗೆ ಗೊತ್ತಾಗತ್ತೆ? ನಾಂತಂ ವಿದಾಮ್ಯಹಮಮಿ ಮುನಯ ಪ್ರಜೇತಾ ಮಾಯಾಬಲಸ್ಯ ಪುರುಷಸ್ಯ ಕುತೋ ಪರೇಯೇ ಗಾಯನ್ ಗುಣಾನ್ ದಶಶತಾನನ ಆದಿದೇವಃ ಶೇಷೋಧಿನಾಪಿ ಸಮವಸ್ಯತಿ ನಾಸ್ಯ ಪಾರಂ. ನಾಂತಂ ವಿದಾಮಿ, ನನಗೆ ಗೊತ್ತಿಲ್ಲ. ಅಮೀ ಮುನಯ, ಈ ಮುನಿಗಳಿಗೆ ಗೊತ್ತಿಲ್ಲ. ಪ್ರಜೇಶ, ಪ್ರಜಾಪತಿಗಳಿಗೆ ಗೊತ್ತಿಲ್ಲ. ಜ್ಞಾನವೇ ಆಗಿರುವ ಬಲವನ್ನು ಹೊತ್ತ ದೇವರ ಮಹಿಮೆಯನ್ನು ನಮಗೇ ತಿಳ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಕುತಃ ಅಪರೆ, ಇನ್ಯಾರಿಗಾಗತ್ತೆ? ಗಾಯನ್ ಗುಣಾನ್ ದಶಶತಾನನ ಆದಿದೇವ, 1000 ಮೋರೆಗಳನ್ನು ಹೊತ್ತಿರುವ ಶೇಷ ದೇವರ ಮಹಿಮೆಗಳನ್ನು ಹಾಡ್ತಾ ಇದ್ದರೂ ಕೂಡ ಅಧುನಾಪಿ ಇವತ್ತು ಅಸ್ಯ ಪಾರಂ ನ ಸಮವಸ್ಯತಿ, ಅದರ ಒಂದು ದಡವನ್ನು ಇನ್ನೂ ಮುಟ್ಟಿಲ್ಲ. ವಿದುಹು ನಾಂತಂ, ಇಲ್ಲಿ ಕ್ರಿಯಾಪದವೇ ಇಲ್ಲ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ವಿದಾಮಿ ಅಂತ ಇರುವುದರಿಂದ ವಿದುಹು ಅಂತ ಹೇಳಿ ಇಟ್ಕೊಳ್ಬೇಕು. ಅನಂತತ್ವಾತ್. ಬ್ರಹ್ಮಸೂತ್ರ ಭಾಷ್ಯದ ಒಂದು ಕಡೆ ಅವರು ಹೇಳ್ತಾರೆ, ಯತ್ರಾನವಸರೋನ್ಯತ್ರ ಪದಂ ತತ್ರ ಪ್ರತಿಷ್ಠಿತಂ ವಾಕ್ಯಂ ವೇತಿ ಸತಾಂ ನೀತಿ ಸಾವಕಾಚೇ ನ ತದ್ಭವೇತಂತ. ಅತ್ಯಂತ ಅಗತ್ಯವಾದರೆ, ಬೇರೆ ಯಾವ ಅರ್ಥಕ್ಕೂ ಅವಕಾಶವಿಲ್ಲದಿದ್ದರೆ ಆ ಧಾತುವನ್ನು ಅನುಸಂಧಾನ ಮಾಡಿ ಕೇಳಬೇಕು, ಆ ಧಾತುವನ್ನು ಅನುಸಂಧಾನ ಮಾಡಿ ಚಿಂತಿಸಬೇಕು ಅಂತ ಹೇಳ್ತಾರೆ. ಸಾವಕಾಚೇ ನ ತದ್ಭವೇತ್, ಬೇರೆ ಮಾತಿಗೆ ಅವಕಾಶ ಇದ್ದರೆ ಆ ರೀತಿ ಮಾಡಬಾರ್ದು. ಬೇರೆ ಮಾತಿಗೆ ಅವಕಾಶ ಇಲ್ಲದಿದ್ದರೆ ನೀವು ಊಹಿಸಬಹುದು ಅಂತ ಒಂದು ಸ್ವಾತಂತ್ರ್ಯ ಇದೆ. ಅದರಿಂದಾಗಿ ವಿದುಹು ನಾಂತಂ ಅನಂತತ್ವಾತ್ ಅಂದರು. ನಾಂತಂ ವಿದಾಮಿ ಅಂತಿದೆ. ಅಪರೆ ಅಂತನ್ನುವಲ್ಲಿ ಕ್ರಿಯಾಪದ ಇಲ್ಲ, ಕ್ರಿಯಾಪದ ಅಧ್ಯಾಹಾರ ಮಾಡ್ಕೊಳ್ಳಿ ಅಂತ ನಾವೀಗ ಹೇಳ್ತೇವಲ್ವಾ. ಅವನಿಗೂ ಗೊತ್ತಿಲ್ಲ, ಆಮೇಲೆ ಇವ್ರಿಗೂ ಕೂಡ ಅಂಡರ್ಸ್ಟುಡ್, ಅದು ಗೊತ್ತಿಲ್ಲ ಅಂತ ಅರ್ಥ. ಈ ರೀತಿ ಆಚಾರ್ಯರು ಇಲ್ಲಿ ಏನು ಮಾಡ್ಕೊಳ್ಬೇಕು ಅಂತಂದರು, ಈ ತರಹದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಯೇಷಾಂ ತಯೇವ ಭಗವಾನ್ ದಯಯೇದನಂತಹ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವ್ಯಳೀಕಂ ತೇ ವೈ ವಿದಂತ್ಯತಿ ತರಂತಿ ಚ ದೇವ ಮಾಯಾಂ ಯೇಷಾಂ ಮಮಾಹಮಿತಿ ನಶ್ವಶೃಗಾಲ ಭಕ್ಷ್ಯೇ. ದೇವರು ಇವರಿಗೆ ದಯೆಯನ್ನು ತೋರುತ್ತಾನೆ. ನಿರ್ವ್ಯಾಜವಾಗಿ ದೇವರನ್ನು ಚಿಂತಿಸುವುದು. ತೇವೈ ವಿದಂತಿ ಅತಿತರಂತಿ ಚ ದೇವಮಾಯಾಂ, ಅವರು ತಿಳಿಯುತ್ತಾರೆ ಈ ದೇವರ ಮಾಯೆ, ಇಚ್ಛಾಶಕ್ತಿಯನ್ನು ದಾಟುತ್ತಾರೆ. ಅಂದರೆ ದೇವರು ನಾನು ಇವನನ್ನು ಬಂಧನ ಮಾಡುವುದಿಲ್ಲ ಅಂತ ಅವರ ಬಗೆಗೆ ಸಂಕಲ್ಪ ತಾಳುತ್ತಾನೆ. ಅವರಿಗಲ್ಲ, ಯಾರಿಗೆ? ಯೇಷಾಂ ಮಮಾಹಮಿತಿ ಧೀಹಿ ನ ಶಶೃಗಾಲ ಭಕ್ಷಿ, ನಾನು ನನ್ನದು ಅನ್ನುವ ಗಾಢವಾದ ಅರಿವು ಅವರಿಗೆ ದೇಹದೊಳಗಡೆ ಇರುತ್ತೆ. ಅಂಥವ್ರಿಗೆ ಹೇಗಾಗತ್ತೆ? ಹೀಗೆ ದೇವರು ಯಾರಿಗೆ ದಯೆಯನ್ನು ತೋರಿಸ್ತಾನೆ? ವೇದಾಹಮಂಗ ಪರಮಸ್ಯ ಹಿ ಯೋಗ ಮಾಯಾಂ ಯೂಯಂ ಭವಶ್ಚ ಭಗವಾನಥ ದೈತ್ಯವರ್ಯಃ ಪತ್ನಿ ಮನೋಃ ಸಚ ಮನುಸ್ತದಪತ್ಯಭೂತಾಃ ಪ್ರಾಚೀನ ಬರ್ಹಿರುಭುರಂಗ ಉತಧ್ರುವಶ್ಚ. ನಾನು ತಿಳ್ಕೊಂಡಿದ್ದೇನೆ, ನಾರದನೇ ನೀನು ತಿಳಿದುಕೊಂಡಿದ್ದೀಯಾ, ಯೂಯಂ ನೀವೆಲ್ಲರೂ ತಿಳಿದುಕೊಂಡಿದ್ದೀರಾ, ಭವಶ್ಚ, ಭವ ಅಂದರೆ ಶೇಷ, ರುದ್ರ, ಆಮೇಲೆ ದೈತ್ಯವರ್ಯ ಪ್ರಹ್ಲಾದ, ಪತ್ನಿ ಮನೋಹ ಶತರೂಪಾದೇವಿ ತಿಳ್ಕೊಂಡಿದ್ದಾಳೆ, ಸಚ ಮನು ಆ ಶತರೂಪೆಯ ಗಂಡ ಮನು, ತದಪತ್ಯಭೂತಾ ಅವನ ಮಕ್ಕಳು,
ಮನುವಿನ ಸಂತತಿ. ಪ್ರಾಚೀನ ಬರಹಿ ಋಭು, ಧ್ರುವ, ಇಕ್ಷ್ವಾಕು, ಐಳ ಅಂದರೆ ಪುರೂರವಸ್, ಮುಚುಕುಂದ, ವಿದೇಹ ಅಂದರೆ ಜನಕ ಮಹಾರಾಜ. ಅದು ಜನಕ ಅನ್ನೋದು ಇಟ್ ವಾಸ್ ಕಾಮನ್ ನೇಮ್. ಆ ಅರಸೊತ್ತಿಗೆಯಲ್ಲಿ ಬರುವ, ಆ ವಂಶದಲ್ಲಿ ಬರುವ ಪ್ರತಿಯೊಬ್ಬರಿಗೂ ಕೂಡ ಅದು ಕಾಮನ್ ನೇಮ್ ಜನಕ ಅನ್ನೋದು. ಗಾಧಿ ವಿಶ್ವಾಮಿತ್ರರ ಅಪ್ಪ. ರಘು ರಾಮಚಂದ್ರನ ಮೂಲ ಪುರುಷ. ಅಂಬರೀಷ, ಸಗರ, ಗಯ, ನಾಹುಷ ಅಂದರೆ ಯಯಾತಿ, ಮಾಂಧಾತೃ, ಅಳರ್ಕ, ಶತಧನ್ವ, ರಂತಿದೇವ ಅವ್ರ ಬಗ್ಗೆ ಬರೀತಾರೆ. ದೇವವ್ರತ ಅಂತ ಹೇಳಿದ್ರೆ ಭೀಷ್ಮಾಚಾರ್ಯರು. ಬಲಿಹಿ, ಬಲಿ, ಅಮೂರ್ತರಯೋ ದಿಲೀಪ, ವೇಗವಾದ ಶತ್ರುಗಳಿಗೆ ಊಹಿಸಲಾಗದ ವೇಗ ಇರುವ ಪರಾಕ್ರಮ ಇರುವ ದಿಲೀಪ. ಸೌಭರಿ, ಉದಂಕ ಋಷಿ, ಶಿಬಿ, ದೇವಲ, ಪಿಪ್ಪಲಾದ, ಇನ್ನು ಉದ್ಧವ, ಪರಾಶರ, ಭೂರಿಷೇಣ, ಏನ್ಯೇ ವಿಭೀಷಣ, ಹನುಮದುಪೇಂದ್ರ, ದತ್ತ, ಪಾರ್ಥಾಷ್ಟಿಷೇಣ, ವಿದುರ, ಶ್ರುತದೇವ ಮುಖ್ಯಾ. ಇನ್ನು ವಿಭೀಷಣ, ಹನುಮಂತ, ಉಪೇಂದ್ರ, ದತ್ತ, ಪಾರ್ಥ ನೋಡಿ ಅರ್ಜುನ, ಆರ್ಷ್ಟಿಷೇಣ ಅನ್ನುವ ಒಬ್ಬ ರಾಜರುಚಿ, ವಿದುರ, ಶ್ರುತದೇವ, ಪರಾಶರ, ಭೂರಿಷೇಣ ಇವರೆಲ್ಲರೂ ತೇ ವೈ ವಿದಂತ್ಯತಿ ತರಂತಿ ಚ ದೇವ ಮಾಯಾಂ ಸ್ತ್ರೀ ಶೂದ್ರ ಹೂಣ ಶಬರ ಅಪಿ ಪಾಪ ಜೀವಾ ಯದ್ಯದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾ ತಿರ್ಯಗ್ಜನ ಅಪಿ ಕಿಮುಶ್ರಿತ ಧಾರಣಾಯೇ. ತೇ ವೈ ವಿದಂತಿ ಅವರು ತಿಳಿದಿದ್ದಾರೆ. ಅತಿ ತರಂತಿತ ದೇವಮಾಯಾಂ ಅವರು ಸಂಸಾರವನ್ನು ಖಂಡಿತ ದಾಟುತ್ತಾರೆ. ಯಾರು? ಸ್ತ್ರೀಯರು. ಸ್ತ್ರೀಯರು ಅನ್ನೋದಕ್ಕೆ ಬೇರೆ ಅರ್ಥವನ್ನು ಆಚಾರ್ಯರು ಅಲ್ಲಿ ಮಾಡಿದ್ದಾರೆ. ಈ ಎರಡು ತರಹದ ಸ್ತ್ರೀಯರಿರ್ತಾರೆ. ಒಂದು ಸ್ವಾಭಾವಿಕವಾಗಿ ಬಂದವರು, ವಿಪರೀತ ಪಾಪ ಮಾಡಿ ಕ್ಲೇಶವನ್ನು ಅನುಭವಿಸಲಿಕ್ಕಾಗಿಯೇ ಬಂದವರು. ವಿಕೃತ ಕಾಮದಿಂದ ಹೆಣ್ಣಾಗಬೇಕು ಅಂತ ಹೆಣ್ಣನ್ನೇ ಚಿಂತನೆ ಮಾಡುವ ಗಂಡಸರು ಇರ್ತಾರೆ. ಅಂಥವರು ಆದರೆ ಅದು ಪಾಪಯೋನಿ ಸ್ತ್ರೀ ಅಂತ ಆಚಾರ್ಯರು ಹೇಳ್ತಾರೆ. ಯಾವುದರಲ್ಲಿ? ಗೀತಾ ತಾತ್ಪರ್ಯದಲ್ಲಿ. ಅದರಿಂದಾಗಿ ಅಂತಹ ಸ್ತ್ರೀಯರು. ಇನ್ನು ಹೂಣರು, ಶಬರರು, ಬೇಡರು ಎಲ್ಲರೂ ಕೂಡ ದೇವರನ್ನು ನೆನಪಿಸಿಕೊಂಡರೆ ತಿರ್ಯಗ್ಜನ ಅಪಿ ಅನೇಕ ಪ್ರಾಣಿಗಳ ದೇಹದಲ್ಲಿ ಇರುವ ಸಾಧಕರು ಕೂಡ ದೇವರನ್ನು ನೆನಪಿಸಿಕೊಂಡರೆ ದೇವರು ಉದ್ಧಾರ ಮಾಡ್ತಾರೆ. ಇನ್ನು ವೇದದ ಮೂಲಕ, ಪುರಾಣದ ಮೂಲಕ ದೇವರನ್ನು ಚಿಂತನೆ ಮಾಡಿದ್ರೆ ಆಗಲ್ವೇ? ತತ್ಪರಾಯಣ ತಚ್ಛೀಲಾ ತಚ್ಚಿಕ್ಷಾಶ್ಚ ಅಂತ ದೇವರಲ್ಲಿಯೇ ರತಿಯನ್ನು ಹೊಂದಿ ಅವನ ಬಗೆಗಿನ ಶಿಕ್ಷಣವನ್ನು ಪಡೆದು ಮುಂದುವರಿಯುವವರು ಅವರೆಲ್ಲರಿಗೂ ನೋಡಿ ಇಲ್ಲಿ ಹೇಳ್ತಾರೆ. ಪಾರ್ಥಾಷ್ಟಿಷೇಣ ವಿದುರೋದ್ಧವ ಸಂಜಯಾದ್ಯಾ ಅಂತ. ಪಾರ್ಥ ಅರ್ಜುನ ಅವನನ್ನು ಲೆಕ್ಕಕ್ಕಿಟ್ಕೊಂಡಿದ್ದಾರೆ. ಅಂಥವರನ್ನು ಅಜ್ಞಾನಿ ಅಂತ ಹೇಗೆ ಹೇಳೋದು? ಹೇಳೋರಿದ್ದಾರಲ್ಲ, ಏನು ಮಾಡೋಣ? ಶಶ್ವತ್ ಪ್ರಶಾಂತಮಭಯಂ ಪ್ರತಿಬೋಧ ಮಾತ್ರಂ ಶುದ್ಧಂ ತಮಂ ಸರಸದ ಪರಮಾತ್ಮತತ್ವಂ ಶಬ್ದೋನಯತ್ರ ಪುರುಕಾರಕವಾನ್ ಕ್ರಿಯಾರ್ಥಃ ಮಾಯಾಪರೈತ್ಯಭಿಮುಖೇವ ವಿಲಜ್ಜಮಾನ. ಶಶ್ವತ್ ಪ್ರಶಾಂತಮಭಯಂ, ಯಾರು ಜ್ಞಾನಾನಂದಾದಿಗಳಿಂದ ತುಂಬಿರ್ತಾನೋ, ಯಾರು ಅಭಯ ಭಯ ಬೀರುವುದಿಲ್ಲವೋ, ಪ್ರತಿಬೋಧ ಮಾತ್ರಂ ಜ್ಞಾನವೇ ಮೈವೆತ್ತವನಾಗಿರ್ತಾನೋ, ಯಾರು ಶುದ್ಧನೂ ಎಲ್ಲ ಜೀವರಲ್ಲಿ ಸಮನೂ ಗುಣಗಳಿಂದ ತುಂಬಿದವನು, ಪ್ರಪಂಚದ ಆಚೆ ಇರುವವನು, ಅಂತಹ ಪರಮಾತ್ಮ ಶಬ್ದೋ ನಯತ್ರ ಪುರುಕಾರಕವಾನ್ ಕ್ರಿಯಾರ್ಥ. ಎಲ್ಲ ಶಬ್ದವೂ ಕೂಡ ವಿಶೇಷತಃ
ಪುರುಕಾರಕವಾನ್ ಕ್ರಿಯಾರ್ಥ, ಒಳ್ಳೆಯ ಕ್ರಿಯೆಗಳನ್ನು ಹೇಳುವ ವೇದ ಮೊದಲಾದವುಗಳೂ ಕೂಡ ದೇವರ ಗುಣಗಳನ್ನೇ ಹೇಳುವುದರಲ್ಲಿ ಪರಿಸಮಾಪ್ತವಾಗ್ತವೋ ಅಂತಹ ಲಕ್ಷ್ಮೀದೇವಿ, ಆ ತರಹದ ವೇದವನ್ನು ಮೀರಿ ಹೇಳುವ ಲಕ್ಷ್ಮೀದೇವಿಯೂ ಕೂಡ ದೇವರ ಗುಣಗಳಲ್ಲಿ ತೃಪ್ತಳಾಗ್ತಾಳೋ ಅಂತಹ ಪರಮಾತ್ಮನ ಮೊರೆ ಹೊಕ್ಕರೆ ಮಾಯಾ ಅಭಿಮುಖೇವ ವಿಲಜ್ಜಮಾನ, ನಮ್ಮ ಸುತ್ತ ಕವಿದಿರುವ ಅಜ್ಞಾನ ನಾಚಿಕೊಂಡಂತೆ ಪಕ್ಕಕ್ಕೆ ಹೋಗುತ್ತೆ ಅಂತ. ಆ ಭಾವವನ್ನು ಆಚಾರ್ಯರು ಒಂದು ಶ್ಲೋಕದ ಉಲ್ಲೇಖದಿಂದ ವ್ಯಾಖ್ಯಾನಿಸಿದ್ದಾರೆ. ಅವ್ಯಕ್ತಾದ್ಯನಹಮ್ಮಾನಾತ್ ಆತ್ಮತತ್ವಂ ಹರಿಸ್ಮೃತಃ ಅಶಬ್ದಶ್ಚ ಅಪ್ರಸಿದ್ಧತ್ವಾತ್ ಶಾಂತಪೂರ್ಣ ಸುಖತ್ವತಃ. ಇಲ್ಲಿ ಅವ್ಯಕ್ತ ಅಂತ ದೇವರು ಆತ್ಮತತ್ವ. ಆತ್ಮತತ್ವ ಅಂತ ಹೇಳಿದರೆ ಶುದ್ಧವಾದ ಜೀವತತ್ವ ಅಂತ ಇರೋದು ದೇವರದ್ದು ಮಾತ್ರ, ಉಳಿದದ್ದೆಲ್ಲ ಕಲಬೆರಕೆಯಾಗಿರುತ್ತೆ. ಅದಕ್ಕೆ ದೇವರನ್ನು ಆತ್ಮತತ್ವ ಅಂದರು. ಇನ್ನು ದೇವರನ್ನು ಯಾವ ಶಬ್ದವೂ ಹೇಳೋದಿಲ್ಲ ಅಂದರು. ಅದರ ಅರ್ಥ ಶಬ್ದಗಳು ಹೇಳಿ ಮುಗಿಸದ ಗುಣಗಳಿವೆ ಅಂತ. ಇನ್ನು ಪ್ರಶಾಂತಂ ಅಂದರು, ಪೂರ್ಣ ಸುಖ ಅಂತ. ಅಂತಹ ಪರಮಾತ್ಮ ಒಲಿದರೆ ದುರ್ಗೆ ನಮ್ಮನ್ನು ಕಟ್ಟಿ ಹಾಕುವುದಿಲ್ಲ. ಅಜ್ಞಾನ ನಾಚಿಕೊಂಡಂತೆ ಪಕ್ಕಕ್ಕೆ ಹೋಗುತ್ತೆ ಅಂದರೆ ದುರ್ಗೆ ನಮ್ಮನ್ನು ಅಜ್ಞಾನಿಗಳಾಗಿ ಮಾಡಿ ಈ ಸಂಸಾರದಲ್ಲಿ ತೊಡಗಿಸುವುದಿಲ್ಲ ಅಂತ ಅರ್ಥ ಅಂತ ಹಳಬರು ಬರೆದಿದ್ದಾರೆ. ಹಾಗರ್ಥ. ತದ್ವೈ ಪದಂ ಭಗವತಃ ಪರಮಸ್ಯ ಪುಂಸಃ ಬ್ರಹ್ಮೇತಿ ಯದ್ವಿದುರಜಸ್ತ್ರ ಸುಖಂ ವಿಚೋಕಂ ಸಮ್ಯಂ ನಿಶಾಮ್ಯ ಯತಯೋ ಯಮಲೋಕ ಹೇತುಂ ಜಹ್ಯುಸ್ಥಿಧಾಮಿವ ನಿಪಾನಖನಿತ್ರಮಿಂದ್ರಃ. ತದ್ವೈ ಪದಂ, ದೇವರ ಜಾಗ ಅಂಥದ್ದು, ದೇವರ ಲೋಕ ಅಂಥದ್ದು. ಈ ದೇವರ ಲೋಕದಲ್ಲಿ ಶೋಕಕ್ಕೆ ತಾಣ ಇಲ್ಲ. ಈ ದೇವರ ಲೋಕದಲ್ಲಿ ಅಜ್ಞಾನಕ್ಕೆ ತಾವಿಲ್ಲ. ನಿರಂತರವಾದ ಸುಖವೊಂದೇ ಇರ್ತದೆ. ಅದನ್ನು ಬಯಸಿ ಯಮಲೋಕಕ್ಕೆ ಕಾರಣವಾದ ಈ ದೇಹವನ್ನು ಯತಿಗಳು ದೇವರಿಗಾಗಿ ತೆಯ್ದರು. ಜಹ್ಯು ಸುಧಾಮಿವ ನಿಪಾನ ಖನಿತ್ರಮಿಂದ್ರ, ಅಮೃತವನ್ನು ಕುಡಿಯುವ ಇಂದ್ರ ಗುದ್ದಲಿಯನ್ನು ಹಾಕಿ ಕಷ್ಟಪಟ್ಟು ತೆಗೆಯುವ ಭೂಮಿಯ ನೀರನ್ನು ಕುಡಿತಾನೆಯೇ? ಇಲ್ಲ ಅಲ್ವಾ? ಹಾಗೆ ಇದು. ಯತಿಗಳು ಅದಕ್ಕಾಗಿ ಕಾತರಿಸ್ತಾರೆ, ದೇವರಿಗಾಗಿ. ಸಶ್ರೇಯತಾಮಪಿ ವಿಭು ಭಗವಾನ್ಯತೋಸ್ಯ ಭಾವಸ್ವಭಾವ ವಿಹಿತಶ್ಚ ಸತ ಪ್ರಸಿದ್ಧ ದೇಹೇ ಸ್ವಧಾತು ವಿಗಮೇತು ವಿಚೀರ್ಯಮಾಣೆ ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯತೆ ಜಹ. ಸಶ್ರೇಯಸಾಮಪಿ ವಿಭು, ಹಾಗೆ ದೇವರು ಎಲ್ಲ ಮಂಗಳವನ್ನೂ ನಮಗೆ ಕೊಡುತ್ತಾನೆ. ಭಾವಸ್ವಭಾವ ವಿಹಿತಸ್ಯ ಸತಪ್ರಸಿದ್ಧ, ಭಕ್ತರಿಗೆ ಅವನು ಸಿದ್ಧ. ಭಾವ ಅಂದರೆ ಭಕ್ತಿ ಅಂತ. ಭಾವೋ ಭಕ್ತಿ ಪ್ರಣಾಮಶ್ಚ ಪ್ರಾವಣ್ಯಮಪಿ ಚಾದರ. ಭಾವ, ಪ್ರಣಾಮ, ಪ್ರಾವಣ್ಯ, ಆದರ, ಈ 4 ಪದಗಳು ಭಕ್ತಿ ಅನ್ನುವ ಅರ್ಥವನ್ನು ಹೊಂದಿದೆ. ಅದರಿಂದಾಗಿ ಭಾವ ಸ್ವಭಾವ ವಿಹಿತಸ್ಯ, ಭಾವ ಅಂದರೆ ಭಕ್ತಿ ಎಂಬ ಸ್ವಭಾವದಿಂದ ಯಾರು ತೊಡಗಿರ್ತಾನೆ ಅಂತಹ ಸಜ್ಜನನಿಗೆ ದೇವರು ಪ್ರಸಿದ್ಧ. ದೇಹೇ ಸ್ವಧಾತು ವಿಗಮೇತು ವಿಶೀರ್ಯಮಾಣೆ, ಈ ದೇಹ
ರಕ್ತ ಮಾಂಸ ಮಜ್ಜೆ ಮೊದಲಾದವುಗಳನ್ನೆಲ್ಲ ಕಳೆದುಕೊಳ್ಳುವಾಗ ದೇಹಾಭಿಮಾನ ಕಾಡದ ಹಾಗೆ ವ್ಯೋಮೇವ ಆಕಾಶಕ್ಕೆ ಹೇಗೆ ಏನು ಅನ್ನಿಸುವುದಿಲ್ಲವೋ, ಈ ಒಂದು ಉಪಾಧಿ ಬಿದ್ದರೆ, ಉಪಾಧಿ ಅಂತಂದರೆ ಈ ಒಂದು ಕವರ್ ಬಿದ್ದರೆ ಆಕಾಶ ಏನು ಅಂದುಕೊಳ್ಳೋಲ್ಲ. ನಾವೊಂದು ಗೊಂಬೆ ಮಾಡಿರ್ತೇವೆ, ಗೊಂಬೆ ಒಳಗಡೆ ಅವಕಾಶ ಇರುತ್ತೆ. ಅದರೊಳಗಡೆ ಇರುವ ಅವಕಾಶಕ್ಕೆ ಆ ಗೊಂಬೆ ಮೂರ್ತಿಯನ್ನು ಪುಡಿ ಮಾಡಿದರೆ, ಗೊಂಬೆಯನ್ನು ಪುಡಿ ಮಾಡಿದರೆ ಏನಂತಲ್ಲ, ಆ ರೀತಿ ಅನ್ನಿಸುವ ಹಾಗೆ ಮಾಡ್ತಾನೆ. ಸೋಯಂ ತೇ ಭಿಹಿತಸ್ತಾತ ಭಗವಾನ್ ವಿಶ್ವಭಾವನಃ ಸಮಾತೇನ ಹರಿರ್ನಾನ್ಯತ್ ಅನ್ಯಸ್ಮಾತ್ ಸದಸಚ್ಚಯತ್. ಅಂತಹ ದೇವರು, ಅವನ ಬಗ್ಗೆ ನಿನಗೆ ಹೇಳಿದ್ದೇನೆ. ಈ ದೇವರನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದನ್ನು ಆಚಾರ್ಯರು ಬರೆದರು. ದೇವರನ್ನು ಬಿಟ್ಟರೆ ಯಾವುದೂ ಇಲ್ಲ ಅಂದರೆ ದೇವರ ಹಿಡಿತಕ್ಕೆ ಸಿಗದ ಇನ್ನೊಂದು ಪದಾರ್ಥ ಇಲ್ಲ. ಅದರಿಂದಾಗಿ ದೇವರನ್ನು ಬಿಟ್ಟು ಯಾವುದೂ ಇಲ್ಲ ಅಂತಂದರು. ಇಲ್ಲಿಗೆ 8 ಗಂಟೆ ಆಯಿತು. ಆದರೆ ಇನ್ನೊಂದು 4 ಶ್ಲೋಕ ಮಾಡಿದರೆ 7ನೇ ಅಧ್ಯಾಯ ಮುಗಿಯುತ್ತೆ. ಆದ್ದರಿಂದ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಇನ್ನೊಂದು 3-4 ನಿಮಿಷದಲ್ಲಿ ಈ ಶ್ಲೋಕವನ್ನು ನಾವು ನೋಡೋಣ. ಇದಂ ಭಾಗವತಂ ನಾಮ ಯನ್ಮೇ ಭಗವತೋದಿತಂ ಸಂಗ್ರಹೋಯಂ ವಿಭೂತೀನಾಂ ತದೇ ತದ್ವಿಪುಳೀಕುರು. ಈ ಗ್ರಂಥ ಭಾಗವತ, ನನಗೆ ದೇವರು ಹೇಳಿದ್ದು, ಅದನ್ನು ನಾನು ನಿನಗೆ ಹೇಳಿದ್ದೇನೆ. ನೀನು ಅದನ್ನು ಮತ್ತೆ ವಿಸ್ತಾರವಾಗಿ ಲೋಕಕ್ಕೆ ಹೇಳುವಂಥ ನಾರದರಿಗೆ ಅನುಮತಿ ಕೊಟ್ಟರು. ಆಗ ನಾರದರು ಧ್ರುವ, ಪ್ರಹ್ಲಾದ ಇವರೆಲ್ಲರಿಗೂ ವಿಸ್ತರಿಸಿದರು. ಅವರೆಲ್ಲರ ಕಥೆಯನ್ನು ತಂದು ಮತ್ತೆ ವೇದವ್ಯಾಸರಿಗೆ ಹೇಳಿದ್ರು, ಇದನ್ನು ವಿಸ್ತರಿಸಿ ಅಂತ. ಅಂದರೆ ಬ್ರಹ್ಮದೇವರ ಪರಂಪರೆಯಿಂದ ಆ ಭಾಗವತ ಅನ್ನೋದು ಯಾವ ರೂಪವನ್ನು ತಳೆದು ಬಂದಿದೆ ಅನ್ನೋದನ್ನು ನಾವಿಲ್ಲಿ ನೋಡುತ್ತೇವೆ. ಯಥಾಹರವು ಭಗವತಿ ನೃಣಾಂ ಭಕ್ತಿರ್ಭವಿಷ್ಯತಿ ಸರ್ವಾತ್ಮನ್ಯಖಿಲಾಧಾರೇ ಇತಿ ಸಂಕಲ್ಪ್ಯ ವರ್ಣಯ. ದೇವರ ಮಹಿಮೆಯನ್ನು ಕೇಳಿ ಜನರಿಗೆ ದೇವರಲ್ಲಿ ಭಕ್ತಿ ಉಂಟಾಗಬೇಕು, ಈ ತರಹ ನೀನು ಸಂಕಲ್ಪಿಸಿ ಅದನ್ನು ಹೇಳು. ಇತಿ ಸಂಕಲ್ಪ್ಯ ವರ್ಣಯ. ನೃಜನ್ಮನಿನ ತುಷ್ಯೇತ ಕಿಂ ಫಲಂ ಯಮನಶ್ವರೇ ಕೃಷ್ಣೇ ಯದ್ಯಪವರ್ಗೇಶೆ ಭಕ್ತಿ ಸ್ಯಾನ್ನಾನಪಾಯಿನಿ. ಈ ಮನುಷ್ಯ ಜನ್ಮದಲ್ಲಿ ತೃಪ್ತಿ ಎಲ್ಲಿಂದ ಇದ್ದೀತು? ಈ ಮನುಷ್ಯ ಧರ್ಮ ಸಾರ್ಥಕ ಆಗಬೇಕು ಅಂತಂದರೆ ದೇವರಲ್ಲಿ ಭಕ್ತಿ ಮೂಡಬೇಕು. ಅದು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ ಕಿಂ ದಾನೈ ಕಿಂ ತಪಶ್ರುತೈ ಸರ್ವಾಘಜ್ಞೋತ್ತಮ ಶ್ಲೋಕೆ ನ ಚೇದ್ ಭಕ್ತಿರಧೋಕ್ಷಜೆ. ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ, ವರ್ಣಾಶ್ರಮಾಚಾರದಿಂದೇನು? ದಾನವನ್ನು ಮಾಡಿ ಪ್ರಯೋಜನ ಏನು? ತಪಸ್ಸನ್ನು ಮಾಡಿದ್ರೇನು? ಶಾಸ್ತ್ರ ಶ್ರವಣ ಮಾಡಿದರೇನು? ದೇವರಲ್ಲಿ ಭಕ್ತಿ ಇಲ್ಲದೆ ಹೋದರೆ. ಹಾಗಾದ್ರೆ ಇದನ್ನು ಮಾಡಬೇಡಿ ಅಂತ ಹೇಳ್ತಾ ಇರೋದಾ? ಅಲ್ಲ. ಆಕ್ಷಿಪ್ಯತೆ ಕಿಮಿತ್ಯೇತತ್ ಯತ್ರಾಲ್ಪ ಫಲತಾ ಭವೇತ್. ಇಲ್ಲ, ಇದು ಆಕ್ಷೇಪ. ಭಕ್ತಿಯನ್ನು ಮಾಡಬೇಕು ಅಂತ ಇದರ ಉದ್ದೇಶವೇ ವಿನಃ ಇದನ್ನು ಮಾಡಬಾರದು ಅಂತಲ್ಲ. ನೋಡಿ, ನಾಳೆ ಪುರಂದರದಾಸರ ಆರಾಧನೆ. ಆ ಪುರಂದರದಾಸರ ಆರಾಧನೆಯ ಸಂದರ್ಭದಲ್ಲಿ ಪುರಂದರದಾಸರ ಬಗ್ಗೆ ಹೇಳಬೇಕು. ಇಲ್ಲಿ ನಾವು ಚಿಂತನೆ ಮಾಡಬಹುದು. ಇದನ್ನೇ ಆಧರಿಸಿ ಅವರು ಹೇಳಿದ್ದು, ಕಾಮಿತ ಫಲವೀವ ನಾಮವೊಂದಿರಲಾಗಿ ಹೋಮ ನೇಮ ಜಪ ತಪ ಉಂಟೇ, ತಪವೇಕೆ ಅಂತ. ಅಂದರೆ ಮಾಡಬೇಡಿ ಅಂತ ಅರ್ಥ ಅಲ್ಲ, ನಾಮಸ್ಮರಣೆ ಮಾಡಿ ಅಂತ ಅರ್ಥ. ಹಾಗೆ ಇದು ಕೂಡ ಆಕ್ಷಿಪ್ಯತೆ ಕಿಮಿತ್ಯೇತತ್ ಯತ್ರಾಲ್ಪ ಫಲತಾ ಭವೇತ್. ನಾಮಸ್ಮರಣೆ ಮಾಡಿದ್ರೆ, ಇದನ್ನು ಮಾಡಿದ್ರೆ ಅಲ್ಪ ಫಲ ಅಂತಷ್ಟೇ, ಇದನ್ನು ಮಾಡಬಾರದು ಅಂತಲ್ಲ. ವಸ್ತುನೋ ಯಸ್ಯ ಚಾಲ್ಪತ್ವಂ ಪುಂಸೋವಾ ನೇತಿ ಚೋಚ್ಯತೆ. ಅದರಿಂದ ಇದರ ಭಾವವನ್ನು ತಿಳ್ಕೊಳ್ಬೇಕು. ಮಾಯಾಂ ವರ್ಣಯತೋ ಮುಷ್ಯ ಈಶ್ವರಸ್ಯ ಅನುಮೋದತಃ ಶೃಣ್ವತ ಶ್ರದ್ಧಯಾ ನಿತ್ಯಂ ಮಾಯಯಾತ್ಮಾನಮುಹ್ಯತಿ. ದೇವರ ಮಹಿಮೆಯನ್ನು ಹೇಳುವವನಿಗೆ, ದೇವರ ಮಹಿಮೆಯನ್ನು ಹೇಳಿ ಕೇಳ್ತೇವೆ ಅಂತ ಹೇಳುವವರಿಗೆ, ಶ್ರದ್ಧೆಯಿಂದ ನಿತ್ಯವೂ ಕೇಳುವವರಿಗೆ
ದೇವರು ಅಜ್ಞಾನವನ್ನು ಕೊಟ್ಟು ಕಾಡುವುದಿಲ್ಲ ಅಂತನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ದ್ವಿತೀಯ ಸ್ಕಂಧೆ ಸಪ್ತಮೋಧ್ಯಾಯ. ಇನ್ನು 2 ಅಧ್ಯಾಯಗಳುಂಟು. ಇವನ ಪ್ರಶ್ನೆ ಶುರು ಆಗತ್ತೆ. ಪರೀಕ್ಷಿದ್ರಾಜನ ಪ್ರಶ್ನೆ ಸುಮಾರು 26 ಶ್ಲೋಕಗಳಿವೆ. ಅದನ್ನು ನೋಡಿ ಆದಮೇಲೆ 9ಮ ಅಧ್ಯಾಯ, ಆಮೇಲೆ 10ಮ. ಅದನ್ನು ನಾಳೆ ಒಂದು ಸ್ವಲ್ಪ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಎಲ್ಲರೂ ಕೂಡ ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ಪ್ರಾಪ್ನೋತಿ ಪಿತಾಮಹ. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ.